ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಈ ರೀಪ್ರೊಡಕ್ಷನ್ ಅಂದ್ರೆ ಏನು ಅಂತ ನೀವು ಈಗಾಗಲೇ ತಿಳ್ಕೊಂಡಿರ್ತೀರಿ. ಏನು ಈ ರೀಪ್ರೊಡಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅದಾದ ನಂತರ ಪ್ಲಾಂಟ್ಸ್ ಅಲ್ಲಿ ಹೇಗೆ ರೀಪ್ರೊಡಕ್ಷನ್ ಆಗುತ್ತೆ, ಹಾಗೇನೆ ಈ ಆರ್ಗ್ಯಾನಿಸಮ್ ಹೇಗೆ ಡೆವಲಪ್ ಆಗ್ತವೆ ಜನರೇಷನ್ ಟು ಜನರೇಷನ್, ಹಾಗೇನೆ ರೀಪ್ರೊಡಕ್ಷನ್ ಅಲ್ಲಿ ಯಾವ್ದೆಲ್ಲ ಟೈಪ್ಸ್ ಬರುತ್ತೆ ಅಂತ ನಾವು ಈಗ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ನೆಕ್ಸ್ಟ್, ಹೇಗೆ ಹೌ ಲೈಫ್ ಕಂಟಿನ್ಯೂಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್, ಹೇಗೆ ಲೈಫ್ ಒಂದ್ ಜನರೇಷನ್ ಇಂದ ಮತ್ತೊಂದು ಜನರೇಷನ್ ಗೆ ಕಂಟಿನ್ಯೂ ಆಗುತ್ತಪ್ಪ ಅಂತ ನಾವು ನೋಡ್ತಾ ಹೋದಾಗ ಅಲ್ಲಿ ಮುಖ್ಯವಾಗಿ ಹೇಗಾಗುತ್ತಪ್ಪ ಅಂತ ಅಂದಾಗ ರೀಪ್ರೊಡಕ್ಷನ್ ಥ್ರೂ ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿಯಿಂದ ಏನಾಗುತ್ತೆ ಜನರೇಷನ್ ಟು ಜನರೇಷನ್ ಲೈಫ್ ಕಂಟಿನ್ಯೂ ಆಗ್ತಾ ಹೋಗಿರುತ್ತೆ. ಓಕೆನಾ? ನೆಕ್ಸ್ಟ್, ರೀಪ್ರೊಡಕ್ಷನ್ ಏನು? ರೀಪ್ರೊಡಕ್ಷನ್ ಅಂದ್ರೆ ಸಂತಾನೋತ್ಪತ್ತಿ ಅಂದ್ರೆ ಏನು ಅಂತ ನೋಡೋಣ. ರೀಪ್ರೊಡಕ್ಷನ್ ಈಸ್ ದ ಬಯೋಲಜಿಕಲ್ ಪ್ರೋಸೆಸ್. ಇಟ್ ಇಸ್ ಅ ಬಯೋಲಜಿಕಲ್ ಪ್ರೋಸೆಸ್. ಬಯೋಲಜಿಕಲ್ ಪ್ರೋಸೆಸ್ ಅಂದ್ರೆ ಈ ಪ್ರೋಸೆಸ್ ಆಗ್ತಕ್ಕಂಥದ್ದು ಜೀವ ಇರ್ತಕ್ಕಂತಹ ಆರ್ಗ್ಯಾನಿಸಮ್ ಮಧ್ಯ. ಓಕೆನಾ? ದೆನ್ ಥ್ರೂ ವಿಚ್ ನ್ಯೂ ಆರ್ಗ್ಯಾನಿಸಮ್ಸ್ ಆರ್ ಪ್ರೊಡ್ಯೂಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಆರ್ಗ್ಯಾನಿಸಮ್. ಏನಾಗುತ್ತೆ, ಒಂದು ಹೊಸ ಆರ್ಗ್ಯಾನಿಸಮ್ ಈಗಾಗಲೇ ಇರ್ತಕ್ಕಂತಹ ಒಂದು ಎಕ್ಸಿಸ್ಟಿಂಗ್ ಆರ್ಗ್ಯಾನಿಸಮ್ ಇಂದ ಒಂದು ಹೊಸ ಆರ್ಗ್ಯಾನಿಸಮ್ ಏನಾದ್ರು ಪ್ರೊಡ್ಯೂಸ್ ಆಯ್ತು ಅಂದ್ರೆ ಅದನ್ನ ನಾವು ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ನಾವು ಜನರಲ್ ಆಗಿ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಅಂತ ಹೇಳ್ತಾ ಇರ್ತೀವಿ. ಅದು ಸೆಕ್ಷುವಲ್ ರೀಪ್ರೊಡಕ್ಷನ್ ಒಂದು ಡೆಫಿನೇಷನ್ ಆಗುತ್ತೆ. ಇನ್ ದ ಜನರಲ್ ಟರ್ಮ್ಸ್ ನಾವು ರೀಪ್ರೊಡಕ್ಷನ್ ಅಂತ ತಗೊಂಡಾಗ ಒಂದು ಈಗಾಗಲೇ ಇರ್ತಕ್ಕಂತಹ ಜೀವಿಯಿಂದ ಇನ್ನೊಂದು ಜೀವಿ ಉತ್ಪತ್ತಿ ಆದ್ರೆ ಅದನ್ನ ನಾವು ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ಓಕೆನಾ? Reproduction is the biological process through which new organisms are produced from the existing organism. Okay? ಇದರಲ್ಲಿ ಮುಖ್ಯವಾಗಿ ಎರಡು ರೀತಿಯಾಗಿ ನಾವು ಈ ರಿಪ್ರೊಡಕ್ಷನ್ ನೋಡ್ತೀವಿ. ಒಂದು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಲೈಂಗಿಕ ಸಂತಾನೋತ್ಪತ್ತಿ ಅಂತ ಸೆಕ್ಷುವಲ್ ರಿಪ್ರೊಡಕ್ಷನ್ ಕರಿತೀವಿ. ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಅಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ನಾವು ಹೇಳ್ತೀವಿ. ಓಕೆನಾ? ನೆಕ್ಸ್ಟ್, ಪರ್ಪಸ್ ಆಫ್ ರೀಪ್ರೊಡಕ್ಷನ್. ಈ ರೀಪ್ರೊಡಕ್ಷನ್ ಏನಕ್ಕೆ ಆಗ್ಬೇಕು, ಇದರಿಂದ ಏನಾದ್ರು ಉಪಯೋಗ ಇದೆಯಾ ಅಂತ ನಾವು ನೋಡ್ತಾ ಹೋದಾಗ ಎಸ್, ಈ ರೀಪ್ರೊಡಕ್ಷನ್ ಆಗ್ಬೇಕು ಟು ಮೇಂಟೈನ್ ಎಕಾಲಜಿಕಲ್ ಬ್ಯಾಲೆನ್ಸ್. ಎಕಾಲಜಿಕಲ್ ಬ್ಯಾಲೆನ್ಸ್ ಮೇಂಟೈನ್ ಆಗ್ಬೇಕಲ್ವಾ ನಮ್ಮ ಭೂಮಿ ಮೇಲೆ, ಅದಕ್ಕೋಸ್ಕರ ಈ ರೀಪ್ರೊಡಕ್ಷನ್ ಆಗ್ಬೇಕು. ಇನ್ ಅಡಿಷನ್ ಟು ದಟ್, ಟು ಎನ್ಶೂರ್ ದ ಕಂಟಿನ್ಯೂಟಿ ಅಂಡ್ ಸರ್ವೈವಲ್ ಆಫ್ ಎ ಸ್ಪೀಶೀಸ್ ಬೈ ಕ್ರಿಯೇಟಿಂಗ್ ನ್ಯೂ ಇಂಡಿವಿಜುವಲ್ಸ್. ಅಂದ್ರೆ ಎಲ್ಲಾ ಸ್ಪೀಶೀಸ್ ಗಳು ಈಗಾಗಲೇ ನಮ್ಮ ಭೂಮಿ ಮೇಲೆ ಎಷ್ಟು ತುಂಬಾ ಸ್ಪೀಶೀಸ್ ಇದೆ ಅಲ್ವಾ, ಮಿಲಿಯನ್ಸ್ ಗಟ್ಟಲೆ ಸ್ಪೀಶೀಸ್ ಇದೆ. ಆ ಸ್ಪೀಶೀಸ್ ಗಳೆಲ್ಲ ಕಂಟಿನ್ಯೂ ಆಗ್ಬೇಕಲ್ವಾ. ಆ ಕಂಟಿನ್ಯೂ ಆಗ್ಬೇಕು ಅಂದ್ರೆ ದೇರ್ ಈಸ್ ಅ ನೆಸೆಸಿಟಿ ಆಫ್ ರೀಪ್ರೊಡಕ್ಷನ್. ಸಂತಾನೋತ್ಪತ್ತಿಯ ಅಗತ್ಯ ಇದೆ. ಓಕೆನಾ? ದೆನ್ ಪಾಸಿಂಗ್ ಆನ್ ಎ ಜೆನೆಟಿಕ್ ಮೆಟೀರಿಯಲ್ ಫ್ರಮ್ ಜನರೇಷನ್ ಟು ನೆಕ್ಸ್ಟ್ ಜನರೇಷನ್. ಅಂದ್ರೆ ಜೆನೆಟಿಕ್ ಮೆಟೀರಿಯಲ್ ಪಾಸಿಂಗ್ ಮಾಡಬೇಕು ಒಂದ್ ಜನರೇಷನ್ ಇಂದ ಇನ್ನ ಒಂದು ಜನರೇಷನ್ಗೆ. ಈ ಜೆನೆಟಿಕ್ ಮೆಟೀರಿಯಲ್ ಪಾಸ್ ಆಗೋದ್ರಿಂದ ಈ ರೀಪ್ರೊಡಕ್ಷನ್ ನಮ್ಗೆ ಅಥವಾ ಬೇರೆ ಆರ್ಗನಿಸಮ್ಸ್ಗೂ ಕೂಡ ಅಗತ್ಯ ಇರುತ್ತೆ. ಓಕೆನಾ? ಇದ್ರ ಜೊತೆಗೆ ಇನ್ನು ಕೆಲವೊಂದು ಪರ್ಪಸ್ ಇದಾವೆ, ಅದನ್ನ ನೀವು ಪಟ್ಟಿ ಮಾಡಬೇಕು. ಓಕೆನಾ? ಓಕೆ, ಈಗ ನಾವು ರೀಪ್ರೊಡಕ್ಷನ್ ಇನ್ ಜನರಲ್ ಟರ್ಮ್ಸ್ ನೋಡಿದ್ವಿ. ಇವಾಗ ಪ್ಲಾಂಟ್ಸ್ ಅಲ್ಲಿ ಹೇಗೆ ರೀಪ್ರೊಡಕ್ಷನ್ ಆಗುತ್ತೆ, ಹೌ ರೀಪ್ರೊಡಕ್ಷನ್ ಟೇಕ್ ಪ್ಲೇಸ್ ಇನ್ ದ ಪ್ಲಾಂಟ್ಸ್, ಲೆಟ್ ಅಸ್ ಸಿ. ಮೋಡ್ಸ್ ಆಫ್ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಅಲ್ಲಿ ಹೇಗೆ ರೀಪ್ರೊಡಕ್ಷನ್ ಆಗುತ್ತೆ ಅಂತ ನಾವು ಇವಾಗ ನೋಡೋಣ. ಓಕೆನಾ? ಅಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂಡ್ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಅಸೆಕ್ಷುವಲ್ ಮೋಡ್ ಅಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿ, ಸೆಕ್ಷುವಲ್ ಮೋಡ್ ಅಂದ್ರೆ ಲೈಂಗಿಕ ಸಂತಾನೋತ್ಪತ್ತಿ. ಅಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂದ್ರೆ a new plants are obtained without producing seeds. ಸೆಕ್ಷುವಲ್ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಸೀಡ್ಸ್ ಪ್ರೊಡ್ಯೂಸ್ ಆಗೋದಿಲ್ಲ. ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಇಲ್ಲಿ ಸೀಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? new plants are obtained from without producing seeds. Sexual ಅಲ್ಲಿ new plants are obtained from a seed. ಈಗಾಗಲೇ ಸೀಡ್ಸ್ ಇಂದ ನಾವೇನಾದ್ರೂ ಪ್ಲಾಂಟ್ಸ್ ಗಳು ಪ್ರೊಡ್ಯೂಸ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಏನಾದ್ರೂ ಸೀಡ್ಸ್ ಪ್ರೊಡ್ಯೂಸ್ ಆಗದೆ ಏನಾದ್ರೂ ಅಲ್ಲಿ ಒಂದು ಹೊಸ ಪ್ಲಾಂಟ್ ಪ್ರೊಡ್ಯೂಸ್ ಆದ್ರೆ ಅದನ್ನ ನಾವು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ನೋಡೋಣ. ಏನು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಅಂತ. ಇನ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್, plants are reproduced without formation of seeds. We already know that
ಇನ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ದೇರ್ ಇಸ್ ನೋ ಫಾರ್ಮೇಶನ್ ಆಫ್ ಸೀಡ್ಸ್. ಇಲ್ಲಿ ಯಾವುದೇ ರೀತಿಯ ಸೀಡ್ಸ್ ಫಾರ್ಮೇಶನ್ ಆಗೋದಿಲ್ಲ. ಓಕೆನಾ? ಸೀಡ್ಸ್ ಫಾರ್ಮೇಶನ್ ಆಗದೆ ಏನಾದ್ರು ರೀಪ್ರೊಡಕ್ಷನ್ ಆದ್ರೆ ಅದನ್ನ ನಾವು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಓಕೆನಾ? ದೆನ್ ಫಾಲೋಯಿಂಗ್ ಆರ್ ಎ ಫ್ಯೂ ವೇಸ್ ಟು ವಿಚ್ ಪ್ಲಾಂಟ್ಸ್ ಆರ್ ರಿಪ್ರೊಡ್ಯೂಸ್ ಅಸೆಕ್ಷುವಲಿ. ಅಸೆಕ್ಷುವಲಿ ಪ್ಲಾಂಟ್ಸ್ ಹೇಗೆಲ್ಲ ರಿಪ್ರೊಡಕ್ಷನ್ ಆಗುತ್ತೆ ಅನ್ನೋದನ್ನ ನಾವು ಒಂದಷ್ಟು ಟೈಪ್ಸ್ ಅಲ್ಲಿ ನೋಡಬಹುದು. ಒಂದು ವೆಜಿಟೇಟಿವ್ ಪ್ರೊಪಗೇಷನ್ ಅಂಡ್ ಅನದರ್ ಒನ್ ಇಸ್ ಬಡಿಂಗ್ ಅಂಡ್ ಫ್ರಾಗ್ಮೆಂಟೇಶನ್ ಅಂಡ್ ಸ್ಪೋರ್ ಫಾರ್ಮೇಶನ್ ಅಂಡ್ ಎಕ್ಸೆಟ್ರಾ. ಇವು ಒಂದಷ್ಟು ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್, ವೆಜಿಟೇಟಿವ್ ಪ್ರೊಪಗೇಷನ್ ಅಂದ್ರೆ ಏನು, ಹಾಗೇನೆ ಬಡ್ಡಿಂಗ್ ಅಂದ್ರೆ ಏನು, ಫ್ರಾಗ್ಮೆಂಟೇಶನ್ ಅಂದ್ರೆ ಏನು, ಸ್ಪೋರ್ ಫಾರ್ಮೇಶನ್ ಅಂದ್ರೆ ಏನು ಅಂತ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಓಕೆನಾ? ವೆಜಿಟೇಟಿವ್ ಪ್ರೊಪಗೇಷನ್ ಏನಪ್ಪ? ವೆಜಿಟೇಟಿವ್ ಪ್ರೊಪಗೇಷನ್ ಅಂದ್ರೆ ದ ರಿಪ್ರೊಡಕ್ಷನ್ ಅಕರ್ಸ್ ಥ್ರೂ ದ ವೆಜಿಟೇಟಿವ್ ಪಾರ್ಟ್ಸ್ ಆಫ್ ಎ ಪ್ಲಾಂಟ್. ಈ ವೆಜಿಟೇಟಿವ್ ಪಾರ್ಟ್ಸ್ ಆಫ್ ಎ ಪ್ಲಾಂಟ್ ಇಂದ ಏನಾದ್ರೂ ರಿಪ್ರೊಡಕ್ಷನ್ ಆದ್ರೆ ಅದನ್ನ ನಾವು ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಹೇಳ್ತೀವಿ. ಇವಾಗ ಒಂದು ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಯಾವೆಲ್ಲ ವೆಜಿಟೇಟಿವ್ ಪಾರ್ಟ್ಸ್ ಇದಾವೆ ಪ್ಲಾಂಟ್ಸ್ ಅಲ್ಲಿ ಅಂತ ನಾವು ನೋಡಿದಾಗ, ಒಂದು ಸ್ಟೆಮ್ ಇರ್ಬೋದು, ಲೀವ್ಸ್ ಇರ್ಬೋದು, ಹಾಗೇನೆ ಬರ್ಡ್ಸ್ ಇರ್ಬೋದು, ರೂಟ್ಸ್ ಇರ್ಬೋದು. ಇವೆಲ್ಲವೂ ಕೂಡ ವೆಜಿಟೇಟಿವ್ ಪಾರ್ಟ್ಸ್ ಆಫ್ ಎ ಪ್ಲಾಂಟ್. ಇಲ್ಲಿ ಫ್ಲವರ್ ಮತ್ತೆ ಏನು ಸೀಡ್ಸ್ ಎಲ್ಲ ಬರುತ್ತೆ. ವೆಜಿಟೇಟಿವ್ ಪಾರ್ಟ್ ಆಫ್ ಎ ಪ್ಲಾಂಟ್ ಇಂದ ಏನಾದ್ರು ರಿಪ್ರೊಡ್ಯೂಸ್ ಆದ್ರೆ ಅದನ್ನ ನಾವು ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಹಾಗಾದ್ರೆ ಯಾವೆಲ್ಲ ವೆಜಿಟೇಟಿವ್ ಪಾರ್ಟ್ಸ್ ಆಫ್ ಎ ಪ್ಲಾಂಟ್ ಅಂತ ನಾವು ನೋಡಿದಾಗ, ಸ್ಟೆಮ್ಸ್ ಇರ್ಬೋದು, ಲೀವ್ಸ್ ಇರ್ಬೋದು, ಬರ್ಡ್ಸ್ ಅಂಡ್ ರೂಟ್ಸ್. ಓಕೆನಾ? ಅಂಡ್ ದೀಸ್ ಪ್ಲಾಂಟ್ಸ್ ಟೇಕ್ ಲೆಸ್ ಟೈಮ್ ಟು ಗ್ರೋ. ಇದ್ರದ್ದು ಮೇನ್ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಈ ರೀತಿ ವೆಜಿಟೇಟಿವ್ ಪ್ರೊಪಗೇಷನ್ ಅಲ್ಲಿ ಏನಾಗುತ್ತೆ, ದೇ ಟೇಕ್ ವೆರಿ ಲೆಸ್ ಟೈಮ್, ಕಡಿಮೆ ಸಮಯ ತಗೊಂಡು ಈ ಪ್ಲಾಂಟ್ಸ್ ಗಳೆಲ್ಲ ಬೆಳಿತವೆ. ಓಕೆನಾ? ಅಂಡ್ ಟು ಗ್ರೋ ಆರ್ ಎಕ್ಸಾಕ್ಟ್ ರೆಪ್ಲಿಕಾಸ್ ಆಫ್ ದೇರ್ ಪೇರೆಂಟ್ಸ್. ಆ ಪೇರೆಂಟ್ಸ್ ಪ್ಲಾಂಟ್ಸ್ ಹೇಗಿರ್ತವೋ ಅದೇ ರೀತಿ ಇವು ಕೂಡ ಎಕ್ಸಾಕ್ಟ್ ಅದೇ ರೀತಿಯ ರೆಪ್ಲಿಕಾಸ್ ಇದು ಬೆಳೆಯುತ್ತೆ. ಅಂಡ್ ದೇ ಆರ್ ರಿಪ್ರೊಡ್ಯೂಸ್ ಫ್ರಮ್ ಎ ಸಿಂಗಲ್ ಪೇರೆಂಟ್. ಇಲ್ಲಿ ಸಿಂಗಲ್ ಪೇರೆಂಟ್ ಮಾತ್ರ ಇರುತ್ತೆ. ಓಕೆನಾ? ಬಟ್ ನಾವು ಸೆಕ್ಷುವಲ್ ಅಂತ ನೋಡಿದಾಗ ಅಲ್ಲಿ ಬೋತ್ ಮೇಲ್ ಅಂಡ್ ಫಿಮೇಲ್ ಓಕೆನಾ ಇರುತ್ತೆ. ಬಟ್ ಇಲ್ಲಿ ಸಿಂಗಲ್ ಪೇರೆಂಟ್ ಮಾತ್ರ ಇರುತ್ತೆ. ಓಕೆ, ಇದಿಷ್ಟು ವೆಜಿಟೇಟಿವ್ ಪ್ರೊಪಗೇಷನ್ ಬಗ್ಗೆ ಇಂಟ್ರೊಡಕ್ಷನ್ ಆಯ್ತು. ನಂತರ ಟೈಪ್ಸ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್. ವೆಜಿಟೇಟಿವ್ ಪ್ರೊಪಗೇಷನ್ ಅಲ್ಲೂ ಕೂಡ ಒಂದಷ್ಟು ಟೈಪ್ಸ್ ಇದೆ. ಅದರಲ್ಲಿ ಯಾವ್ದಪ್ಪ ಅಂತ ಅಂದ್ರೆ ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪಗೇಷನ್ ಅಂಡ್ ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರೊಪಗೇಷನ್. ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪಗೇಷನ್ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಇಂಟರ್ಫರೆನ್ಸ್ ಇರೋದಿಲ್ಲ. ಓಕೆ, ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರೊಪಗೇಷನ್ ಅಂದ್ರೆ ಇಲ್ಲಿ ಹ್ಯೂಮನ್ ಇಂಟರ್ಫರೆನ್ಸ್ ಇರುತ್ತೆ, ಮನುಷ್ಯರು ಮಾಡಬೇಕಾಗುತ್ತೆ. ಓಕೆನಾ? ಇವೆರಡು ಮೈನ್ ಟೈಪ್ಸ್. ಒನ್ ಬೈ ಒನ್ ನೋಡೋಣ ಇವನ್ನ. ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪಗೇಷನ್ ಏನು? ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪಗೇಷನ್ ಅಂದ್ರೆ ದಿಸ್ ಅಕರ್ಸ್ ವೆನ್ ಪ್ಲಾಂಟ್ಸ್ ಗ್ರೋ ಅಂಡ್ ಡೆವಲಪ್ ನ್ಯಾಚುರಲಿ ವಿತೌಟ್ ಎನಿ ಹ್ಯೂಮನ್ ಇಂಟರ್ಫರೆನ್ಸ್. ಇಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಇಂಟರ್ಫರೆನ್ಸ್ ಅಂದ್ರೆ ಮಾನವರ ಇಂಟರ್ಫರೆನ್ಸ್ ಇಲ್ಲಿ ಇರೋದಿಲ್ಲ. ಓಕೆನಾ? ಅದು ನ್ಯಾಚುರಲ್ ಆಗಿ ತನ್ನ ತಾನೇ ಬೆಳೆಯುತ್ತೆ. ದೆನ್ ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪಗೇಷನ್ ಕ್ಯಾನ್ ಬಿ ಎನೇಬಲ್ಡ್ ಬೈ ಡೆವಲಪ್ಮೆಂಟ್ ಆಫ್ ಅಡ್ವಾಂಟೇಜಿಯಸ್ ರೂಟ್. ಇದರಲ್ಲಿ ಅಡ್ವಾಂಟೇಜಿಯಸ್ ರೂಟ್ಸ್ ಅಂತ ಬರ್ತವೆ ಪ್ಲಾಂಟ್ಸ್ ಅಲ್ಲಿ. ಓಕೆನಾ? ನೀವು ಜೋಳ ನೋಡಿರ್ಬೋದು ಅಥವಾ ಆಲದ ಮರ ನೋಡಿರ್ಬೋದು, ಅದಲ್ಲೆಲ್ಲ ರೂಟ್ಸ್ ಬೆಳೆದಿರುತ್ತೆ ಅಲ್ವಾ, ಎಕ್ಸ್ಟ್ರಾ ಆಲದ ಮರದಲ್ಲಿ. ಅವೆಲ್ಲವನ್ನು ಕೂಡ ನಾವು ಅಡ್ವಾಂಟೇಜಿಯಸ್ ರೂಟ್ಸ್ ಅಂತ ಹೇಳ್ತೀವಿ. ಓಕೆ, ದೆನ್ ಆ ನ್ಯೂ ಪ್ಲಾಂಟ್ಸ್ ಮೇ ಎಮರ್ಜ್ ಫ್ರಮ್ ರೂಟ್ಸ್, ಸ್ಟೆಮ್ಸ್ ಅಂಡ್ ಲೀವ್ಸ್ ಆಫ್ ಎ ಪೇರೆಂಟ್ ಪ್ಲಾಂಟ್. ಆ ರೂಟ್ಸ್ ಇಂದ ಬಂದಿರಬಹುದು ಒಂದು ಹೊಸ ಪ್ಲಾಂಟ್, ನಂತರ ಸ್ಟೆಮ್ ಇಂದ ಬಂದಿರಬಹುದು, ಲೀವ್ಸ್ ಇಂದ ಬಂದಿರಬಹುದು ಅಂಡ್ ಪೇರೆಂಟ್ ಪ್ಲಾಂಟ್ ಇಂದ ಇವೆಲ್ಲವೂ ಕೂಡ ಪೇರೆಂಟ್ ಪ್ಲಾಂಟ್ ಇಂದ ಬಂದಿರಬಹುದು. ಓಕೆನಾ? ಇದನ್ನ ನಾವು ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಹೇಳ್ತೀವಿ. ಓಕೆನಾ? ದೆನ್ ಇದರಲ್ಲಿ ಒಂದಷ್ಟು ಟೈಪ್ಸ್ ಇದಾವೆ. ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪಗೇಷನ್ ಅಲ್ಲಿ ಸ್ಟೆಮ್ ಇರಬಹುದು, ರೂಟ್ ಇರಬಹುದು, ಹಾಗೇನೆ ಲೀಫ್ ಇರಬಹುದು. ಈ ರೀತಿ ಒಂದಷ್ಟು ಟೈಪ್ಸ್ ಇದಾವೆ. ಅದು ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಸ್ಟೆಮ್ ಅಲ್ಲಿ ನೋಡೋಣ. ರನ್ನರ್ಸ್ ಗ್ರೋ ಹಾರಿಜಾಂಟಲಿ ಅಬೋವ್ ದ ಗ್ರೌಂಡ್. ದ ಬರ್ಡ್ಸ್ ಆರ್ ಫಾರ್ಮ್ಡ್ ಎಟ್ ದ ನೋಡ್ಸ್ ಆಫ್ ಎ ರನ್ನರ್ಸ್. ಏನು ರನ್ನರ್ಸ್ ಅಂದ್ರೆ, ಯಾವ ಪ್ಲಾಂಟ್ಸ್ ಗಳು ನೆಲದಲ್ಲೇ ಬೆಳ್ಕೊಂಡು ಹೋಗ್ತವೆ ಅಲ್ವಾ, ಅವನ್ನ ನಾವು ರನ್ನರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಗರ್ಕೆ ಕೇಳಿರ್ತೀರಿ ಅಲ್ವಾ, ಗರ್ಕೆ ಇರ್ಬೋದು, ಗ್ರಾಸ್ ಅಂತ ಹೇಳ್ತೀವಲ್ವಾ, ಸ್ಟ್ರಾಬೆರಿ ಇರ್ಬೋದು. ಅವ್ಯಾವು ಮೇಲಕ್ಕೆ ಕಂಬದ ರೀತಿ ಬೆಳ್ಕೊಂಡು ಹೋಗೋದಿಲ್ಲ. ಅವೇನಾಗ್ತವೆ, ಹಾರಿಜಾಂಟಲಿ ಬೆಳ್ಕೊಂಡು ಹೋಗ್ತವೆ. ಓಕೆನಾ? ಇವನ್ನ ನಾವು ಸ್ಟೆಮ್ ಅಂತ ಹೇಳ್ತೀವಿ. ಓಕೆನಾ? ಸ್ಟೆಮ್ ರೀತಿ ಬೆಳೆಯತಕ್ಕಂಥವಕ್ಕೆ ನಾವು ಒಂದು ಟೈಪ್ ಹೇಳ್ತೀವಿ. ಓಕೆ,
runners grow horizontally above the ground, the buds are formed at the nodes of a runner. ಆ ನೋಟ್ಸ್ ಏನಿದೆಯೋ ಆ ನೋಟ್ಸ್ ಅಲ್ಲಿ ಆ ಬರ್ಡ್ಸ್ ಫಾರ್ಮ್ ಆಗಿ ಹಿಂಗೇನೆ ಮುಂದೆ ಬೆಳ್ಕೊಂಡು ಹೋಗ್ತವೆ. ಓಕೆನಾ? ದೆನ್ ರೂಟ್ಸ್ ಅಲ್ಲಿ ನೋಡೋಣ, ರೂಟ್ಸ್ ಅಲ್ಲಿ ಹೇಗಾಗುತ್ತೆ ಅಂತ. ಓಕೆ, ನ್ಯೂ ಪ್ಲಾಂಟ್ಸ್ ಆರ್ ಎಮರ್ಜ್ ಔಟ್ ಎ ಸೋಲನ್ ಅಂಡ್ ಮಾಡಿಫೈಡ್ ರೂಟ್ಸ್ ನೌನ್ ಆಸ್ ಟ್ಯೂಬರ್ಸ್. ಏನಾಗುತ್ತೆ, ನಾವು ಈ ಗೆಣಸು ಎಲ್ಲ ನೋಡಿರ್ತೀವಲ್ವಾ, ಆ ಗೆಣಸಲ್ಲಿ ಇಲ್ಲಿ ಮನುಷ್ಯರ ಯಾವುದೇ ಇಂಟರ್ಫರೆನ್ಸ್ ಅಗತ್ಯ ಇಲ್ಲ. ಅಲ್ಲಿ ಏನಾದ್ರೂ ಒಂದು ಗಿಡ ಇತ್ತು ಅಂದ್ರೆ ಅದ್ರ ಪಾಡಿಗೆ ಅದು ಬೆಳ್ಕೊಂಡು ಹೋಗಿ ಹೊಸ ಹೊಸ ಗೆಣಸುಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಓಕೆನಾ? ಪ್ಲಾಂಟ್ಸ್ ಔಟ್ ಸೋಲನ್ ಅಂಡ್ ಮಾಡಿಫೈಡ್ ರೂಟ್ ನೌನ್ ಆಸ್ ಟ್ಯೂಬರ್ಸ್. ಇದು ಹೇಗೆ ಸಿಗುತ್ತೆ ನಮ್ಗೆ? ಟ್ಯೂಬರ್ಸ್ ಥ್ರೂ ಸಿಗ್ತಾ ಹೋಗುತ್ತೆ. ಓಕೆನಾ? ದೆನ್ ಬರ್ಡ್ಸ್ ಆರ್ ಫಾರ್ಮ್ಡ್ ಎಟ್ ದ ಬೇಸ್ ಆಫ್ ಎ ಸ್ಟೆಮ್. ಎಲ್ಲಿ ಬರ್ಡ್ಸ್ ಫಾರ್ಮೇಶನ್ ಆಗುತ್ತಪ್ಪ ಅಂದ್ರೆ ಆ ಸ್ಟೆಮ್ ಇರುತ್ತೆ ಅಲ್ವಾ, ಈ ರೀತಿ ಸ್ಟೆಮ್, ಅದ್ರ ಒಂದು ಬೇಸ್ ಅಲ್ಲಿ ಬರ್ಡ್ಸ್ ಫಾರ್ಮೇಶನ್ ಆಗುತ್ತೆ. ಈ ರೀತಿಯ ಕೆಲವೊಂದು ಟೈಪ್ಸ್ಗೆ ನಾವೇನಂತ ಕರಿತೀವಿ? ರೂಟ್ಸ್ ಥ್ರೂ ಆಗುವಂತವ್ರು ಇವಿಷ್ಟು. ಓಕೆನಾ? ಅದಾದ ನಂತರ ಲೀವ್ಸ್. ಇಲ್ಲೂ ಕೂಡ ಯಾವುದೇ ಹ್ಯೂಮನ್ ಇಂಟರ್ಫರೆನ್ಸ್ ಅಗತ್ಯ ಇಲ್ಲ. ಲೀವ್ಸ್ ಅಲ್ಲಿ ಆಗುವಾಗ್ಲೂ ಕೂಡ ಹೆಂಗಾಗುತ್ತೆ ಇಲ್ಲಿ ಅಂತ ನಾವು ನೋಡಿದಾಗ, ಈ ಎಲೆನ ಎಲ್ಲರೂ ನೋಡಿರ್ತೀರಿ, ಪ್ರಯೋಫಿಲಮ್ ಅಂತ ಹೇಳ್ತೀವಿ. ಅವು ಇದು ಹೇಗಾಗುತ್ತಪ್ಪ ಅಂದ್ರೆ, ಈ ಎಲೆಯಲ್ಲಿ ಈ ಗಿಡದಿಂದ ಎಲೆ ಏನಾದ್ರು ಕೆಳಗಡೆ ಬಿದ್ರೆ, ಆ ಬಿದ್ದ ನಂತರ ಡೇ ಬೈ ಡೇ ಆದ್ಮೇಲೆ ಅದು ಸುತ್ತ ಬಡ್ಸ್ ಅಲ್ಲಿ ಏನಾಗುತ್ತೆ, ಒಂದು ಹೊಸ ಪ್ಲಾಂಟ್ಸ್ ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಓಕೆ, leaves of a few plants get detached from a parent plant and develop into a new plant. ಏನಾಗುತ್ತೆ, ಈ ಇದರಿಂದ ಬಿದ್ದಂತಹ ಲೀವ್ಸ್ ಏನಾಗುತ್ತೆ, ಡಿಟ್ಯಾಚ್ ಆಗಿ ಕೆಳಗಡೆ ಬಿದ್ದು ಪೇರೆಂಟ್ ಪ್ಲಾಂಟ್ ಇಂದ ಹೊಸ ಹೊಸ ಪ್ಲಾಂಟ್ ಗಳಾಗಿ ಡೆವಲಪ್ ಆಗುತ್ತೆ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ನೋಡಿ, ತುಂಬಾ ಪ್ಲಾಂಟ್ಸ್ ಗಳು ಡೆವಲಪ್ ಆಗಿದ್ದಾವೆ ಅಲ್ವಾ? ಈ ರೀತಿ ಡೆವಲಪ್ ಆಗ್ತವೆ. ಇವೆಲ್ಲವೂ ಕೂಡ ನ್ಯಾಚುರಲ್ ಪ್ರೋಸೆಸ್. ಈಗ ನಾವೆಲ್ಲ ನೋಡಿದ್ವಿ ಅಲ್ವಾ, ಸ್ಟೆಮ್ ಇಂದ ಆಗೋದಿರ್ಬೋದು, ರೂಟ್ ಇಂದ ಆಗೋದಿರ್ಬೋದು, ಹಾಗೇನೆ ಲೀಫ್ ಇಂದ ಆಗೋದಿರ್ಬೋದು. ಇವೆಲ್ಲವೂ ಕೂಡ ನ್ಯಾಚುರಲ್ ಪ್ರೋಸೆಸ್ ಆಯ್ತು. ಓಕೆನಾ? ನೆಕ್ಸ್ಟ್, ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರೊಪಗೇಷನ್. ಇವನ್ನ ನಾವ್ ಇವಾಗ ತುಂಬಾ ಉಪಯೋಗಿಸ್ತಾ ಇದೀವಿ. ಇವೆಲ್ಲವೂ ನಿಮ್ಗೆ ಗೊತ್ತಿರುತ್ತೆ, ಬಟ್ ಇದಕ್ಕೆ ಇದೇ ಹೆಸರು ಕರೀತಾರೆ ಅಂತ ಗೊತ್ತಿರೋದಿಲ್ಲ. ಓಕೆನಾ? ಇವಾಗ ನಾವು ಅದನ್ನ ನೋಡ್ತಾ ಹೋಗೋಣ. Artificial vegetative propagation. This is a type of vegetative propagation carried out by humans in the fields and laboratory. ಇಲ್ಲಿ ಹ್ಯೂಮನ್ ಇಂಟರ್ಫರೆನ್ಸ್ ಅಗತ್ಯ ಇರುತ್ತೆ, ಅಂದ್ರೆ ಮಾನವರ ಅಗತ್ಯ ಇದರಲ್ಲಿ ಇದೆ. ನೀವು ಎಲ್ಲಿ ಮಾಡ್ತೀವಿ ಅಂದ್ರೆ ಫೀಲ್ಡ್ಸ್ ಅಲ್ಲಿ ಇರ್ಬೋದು, ಹಾಗೇನೆ ಲ್ಯಾಬ್ರೇಟರೀಸ್ ಅಲ್ಲಿ ಇರ್ಬೋದು. ಸಾಮಾನ್ಯವಾಗಿ ನಾವು ಫೀಲ್ಡ್ಸ್ ಅಲ್ಲೇ ಮಾಡ್ತೀವಿ, ಕೆಲವೊಂದನ್ನ ನಾವು ಲ್ಯಾಬ್ರೇಟರಿ ಮಾಡ್ತೀವಿ. ಯಾವ್ದನ್ನ ಲ್ಯಾಬ್ರೇಟರಿಯಲ್ಲಿ ನಾವು ಪ್ರೊಪಗೇಟ್ ಮಾಡ್ತೀವಿ, ಯಾವ್ದನ್ನ ಫೀಲ್ಡ್ ಅಲ್ಲಿ ಪ್ರೊಪಗೇಟ್ ಮಾಡ್ತೀವಿ ಅನ್ನೋದನ್ನ ನಾವು ಇವಾಗ ನೋಡ್ತಾ ಹೋಗೋಣ ಮುಂದೆ. ಓಕೆನಾ? ದ ಮೋಸ್ಟ್ ಟೈಪ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್, ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಕರ್ಸ್ ಆರ್ಟಿಫಿಷಿಯಲಿ ಇನ್ಕ್ಲೂಡ್ಸ್. ಆರ್ಟಿಫಿಷಿಯಲಿ ಆಗ್ತಕ್ಕಂತಹ ವೆಜಿಟೇಟಿವ್ ಪ್ರೊಪಗೇಷನ್ ಯಾವ್ದೆಲ್ಲ ಅಂತ ಅಂದ್ರೆ, ಮೆಥಡ್ ಒಂದು ಕಟಿಂಗ್, ಗ್ರಾಫ್ಟಿಂಗ್, ಲೇಯರಿಂಗ್ ಅಂಡ್ ಟಿಶ್ಯೂ ಕಲ್ಚರ್ ಅಂತ ಈ ಒಂದಷ್ಟು ಮೆಥಡ್ ಗಳಿದಾವೆ. ಓಕೆನಾ? ಇವನ್ನ ನಾವು ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಕಟಿಂಗ್ ಅಂದ್ರೆ ಏನು, ಗ್ರಾಫ್ಟಿಂಗ್ ಅಂದ್ರೆ ಏನು, ಲೇಯರಿಂಗ್ ಅಂದ್ರೆ ಏನು, ಟಿಶ್ಯೂ ಕಲ್ಚರ್ ಅಂದ್ರೆ ಏನು ಅಂತ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೆಕ್ಸ್ಟ್, ಫಸ್ಟ್ ಒನ್ ಕಟಿಂಗ್. ಈ ಕಟಿಂಗ್ ಸ್ಟೆಪ್ ಏನಿದೆಯೋ, ಈ ಪ್ರೊಸೆಸ್ ನ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಗುಲಾಬಿ ಗಿಡ ನೆಡೋದಿರ್ಬೋದು, ಅದಾದ ನಂತರ ದಾಸವಾಳ ಗಿಡ ನೆಡೋದಿರ್ಬೋದು. ನಾವು ದಾಸವಾಳನ ಬೀಜ ತಂದು ನೆಡ್ತೀವ? ಇಲ್ಲ. ಗುಲಾಬಿನ ಬೀಜ ತಂದು ನೆಡ್ತೀವ? ಇಲ್ಲ ಅಲ್ವಾ? ಒಂದು ಈಗಾಗಲೇ ಇರ್ತಕ್ಕಂತಹ ಪೇರೆಂಟ್ ಪ್ಲಾಂಟ್ ಇಂದ ಒಂದು ಪಾರ್ಟ್ ನ ಕಟಿಂಗ್ ಮಾಡಿ, ಅದನ್ನೇ ನಾವು ಕಟ್ಟಿಂಗ್ ಅಂತ ಹೇಳೋದು. ಓಕೆನಾ? ಆ ಕಟ್ ಮಾಡಿ ನಾವು ಮತ್ತೆ ಏನ್ ಮಾಡ್ತೀವಿ, ಫೀಲ್ಡ್ ಗೆ ನೆಡ್ತೀವಿ ಅಲ್ವಾ, ಅದನ್ನೇ ನಾವು ಸಿಂಪಲ್ ಆಗಿ ಕಟ್ಟಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಇನ್ ಕಟಿಂಗ್ ಅ ಪಾರ್ಟ್ ಆಫ್ ಎ ಪ್ಲಾಂಟ್ ಸ್ಪೆಸಿಫಿಕಲಿ ಏನಾಗುತ್ತೆ, ಇಲ್ಲಿ ಆ ಸ್ಟೆಮ್ ಆರ್ ಲೀಫ್ ಈಸ್ ಕಟ್ ಅಂಡ್ ಪ್ಲಾಂಟೆಡ್ ಇನ್ ಟು ಎ ಸಾಯಿಲ್. ಇಲ್ಲಿ ಆ ಸ್ಟೆಮ್ ನ ಅಥವಾ ಲೀಫ್ ನ ಕಟ್ ಮಾಡಿ ಏನ್ ಮಾಡ್ತಾರೆ, ಸಾಯಿಲ್ ಅಲ್ಲಿ ಪ್ಲಾಂಟ್ ಮಾಡ್ತಾರೆ. ಓಕೆ, ದೆನ್ ದೀಸ್ ಕಟಿಂಗ್ಸ್ ಆರ್ ಸಮಟೈಮ್ಸ್ ಟ್ರೀಟೆಡ್ ವಿತ್ ದ ಹಾರ್ಮೋನ್ಸ್ ಟು ಇಂಡ್ಯೂಸ್ ರೂಟ್ ಡೆವಲಪ್ಮೆಂಟ್. ನಾವು ನಿನ್ನೆ ಪ್ಲಾಂಟ್ ಹಾರ್ಮೋನ್ಸ್ ಬಗ್ಗೆ ತಿಳ್ಕೊಂಡಿದೀವಿ ಅಲ್ವಾ? ಆ ಪ್ಲಾಂಟ್ ಹಾರ್ಮೋನ್ಸ್ ಅಲ್ಲಿ ಯಾವ್ದಾದ್ರು ಬರುತ್ತೆ, ಆಕ್ಸಿನ್ಸ್, ಗಿಬ್ಬರ್ಲಿನ್ಸ್, ಹಾಗೆ ಸೈಟೋಕೈನಿನ್ ಇವೆಲ್ಲ ಬರ್ತವೆ ಅಲ್ವಾ? ಈ ರೀತಿ ಇಲ್ಲಿ ಇವನ್ನ ನೆಟ್ಟಾಗ ಇವು ಡೆವಲಪ್ ಆಗ್ಬೇಕಲ್ವಾ, ರೂಟ್ ಬೆಳಿಬೇಕಲ್ವಾ, ಇಲ್ಲಿ ಆರ್ಟಿಫಿಷಿಯಲ್ ಪ್ಲಾಂಟ್ ಹಾರ್ಮೋನ್ಸ್ ನ ನಾವು ಯೂಸ್ ಮಾಡ್ತೀವಿ, ಅವು ಚೆನ್ನಾಗಿ ಬೆಳೀಲಿ ಅಂತ. ಓಕೆ, ದ ನ್ಯೂ ಪ್ಲಾಂಟ್ ಈಸ್ ಫಾರ್ಮ್ಡ್ ಫ್ರಮ್ ದ ಅಡ್ವಾಂಟೇಜಿಯಸ್ ರೂಟ್ಸ್ ಡೆವಲಪಿಂಗ್ ಫ್ರಮ್ ಎ ಕಟಿಂಗ್. ಆ ಕಟ್ ಮಾಡಿ ಹಾಕಿರ್ತಕ್ಕಂತಹ ಪ್ಲಾಂಟ್ ಅಲ್ಲಿ ಅಡ್ವಾಂಟೇಜಿಯಸ್ ರೂಟ್ ಬೆಳೆದು ಒಂದು ಹೊಸ ಪ್ಲಾಂಟ್ ಫಾರ್ಮೇಶನ್ ಆಗುತ್ತೆ. ಇಟ್ ಈಸ್ ಅಬೌಟ್ ಕಟಿಂಗ್. ಓಕೆನಾ? ಸ್ಟೆಮ್ ಕಟಿಂಗ್, ಲೀಫ್ ಕಟಿಂಗ್ ಅಂತ
ಒಂದಷ್ಟು ಟೈಪ್ಸ್ ಗಳು ಬರ್ತವೆ ಇದರಲ್ಲಿ. ಇದಾದ ನಂತರ ಗ್ರಾಫ್ಟಿಂಗ್, ಕಸಿ ಮಾಡೋದು ಅಂತ ನಾವು ಇನ್ ಜನರಲ್ ಆಗಿ ನಾವು ಬಳಸ್ತೀವಿ ಇದಕ್ಕೆ. ಓಕೆ, ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ ನೋಡಿ. ಈಗಾಗಲೇ ಇರ್ತಕ್ಕಂತಹ ಒಂದು ಮದರ್ ಪ್ಲಾಂಟ್ಗೆ ಇನ್ನೊಂದು ಯಾವ್ದಾದ್ರು ನಮಗೆ ಬೇಕಾಗಿರ್ತಕ್ಕಂತಹ ತುಂಬಾ ಯೂಸ್ ಇರ್ತಕ್ಕಂತಹ ಪ್ಲಾಂಟ್ ತಂದ್ಬಿಟ್ಟು ಇದಕ್ಕೆ ಕಸಿ ಮಾಡ್ಬಿಡೋದು. ಇಲ್ಲಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ABCD ಅಂತ ತೋರಿಸಿದ್ದಾರೆ. ಫಸ್ಟ್ ಒಂದು ಮದರ್ ಪ್ಲಾಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ಅದಕ್ಕೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಂಡು, ಅದಾದ ನಂತರ ಆ ಸೆಕ್ಷನ್ ನಮ್ಗೆ ಯಾವ್ದು ತಳಿ ಬೇಕಿರುತ್ತೋ ಅದರಿಂದ ಒಂದು ಚಿಕ್ಕ ಬಡ್ ಅಥವಾ ಒಂದು ಪಾರ್ಟ್ ತಗೊಂಡ್ಬಂದು ಅದೇ ರೀತಿ ಅದಕ್ಕೆ ಫಿಟ್ ಆಗೋ ರೀತಿ ನಾವು ಕಟ್ ಮಾಡ್ಕೊಂಡು, ಇಲ್ಲಿ ನೋಡಿ ಫಿಟ್ ಆಗೋ ರೀತಿ ಕಟ್ ಮಾಡಿದ್ದಾರೆ. ಆ ರೀತಿ ಕಟ್ ಮಾಡ್ಕೊಂಡು ಅದಕ್ಕೆ ಹಾಕಿದ ನಂತರ ಆ ಒಂದಷ್ಟು ಆ ಜೆಲ್ಲಿ ಸಬ್ಸ್ಟೆನ್ಸ್ ಅಂತ ಬರುತ್ತೆ, ಆ ಸಬ್ಸ್ಟೆನ್ಸ್ ನ ಹಾಕಿ ಏನ್ ಮಾಡ್ಬೇಕು, ಟೈ ಮಾಡ್ಬಿಡ್ಬೇಕು. ಅದಾದ ನಂತರ ಒಂದಷ್ಟು ದಿನಗಳಾದ್ಮೇಲೆ ಅಲ್ಲಿ ಚಿಗುರು ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಹೊಸ ಪ್ಲಾಂಟ್ ಆಗಿ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಈ ರೀತಿ ಏನಕ್ಕೆ ಮಾಡ್ಬೇಕು ಅಂದ್ರೆ, ನಾವು ಹೊಸದಾಗಿ ಪ್ಲಾಂಟ್ ಹಾಕಿ ಬೆಳೆದ್ರೆ ಅದು ಏನಾಗುತ್ತೆ, ತುಂಬಾ ದಿನಗಳು ಬೇಕು ಅಲ್ವಾ ಅದು ಬರ್ಲಿಕ್ಕೆ. ಈಗಾಗ್ಲೇ ಇರ್ತಕ್ಕಂತಹ ಪ್ಲಾಂಟ್ ಗೆ ನಾವು ಕಸಿ ಮಾಡಿದಾಗ ಏನಾಗುತ್ತೆ, ಅದು ಬೇಗ ಬೆಳೆದ್ಬಿಡುತ್ತೆ ಅಲ್ವಾ. In grafting, the cutting from some other plant is attached to a stem of a plant rooted in a ground. ಈಗಾಗಲೇ ಗ್ರೌಂಡ್ ಅಲ್ಲಿ ರೂಟೆಡ್ ಆಗಿರ್ತಕ್ಕಂತಹ ಪ್ಲಾಂಟ್ ನ ಸ್ಟೆಮ್ ಗೆ ನಾವು ಬೇರೆ ಪಾರ್ಟ್ ನ ತಂದು ಹಾಕೋದನ್ನ ನಾವೇನಂತ ಕರಿತೀವಿ, ಗ್ರಾಫ್ಟಿಂಗ್ ಅಂತ ಕರಿತೀವಿ. ಓಕೆ, ದೆನ್ ದ ಟಿಶ್ಯೂ ಆಫ್ ಎ ಗ್ರಾಫ್ಟ್ ಬಿಕಮ್ ಇಂಟಿಗ್ರೇಟೆಡ್ ವಿತ್ ಎ ಟಿಶ್ಯೂ ಆಫ್ ರೂಟೆಡ್ ಪ್ಲಾಂಟ್. ಈಗಾಗಲೇ ನಾವು ಗ್ರಾಫ್ಟೆಡ್ ಮಾಡಿರ್ತಕ್ಕಂತಹ ಪ್ಲಾಂಟ್ ಟಿಶ್ಯೂಸ್ ರೂಟೆಡ್ ಪ್ಲಾಂಟ್ ಗೆ ಏನಾಗುತ್ತೆ, ಅದ್ರ ಟಿಶ್ಯೂಗೆ ಏನಾಗುತ್ತೆ, ಇಂಟಿಗ್ರೇಟೆಡ್ ಆಗಿ ಎರಡು ಒಂದೇ ಅನ್ನೋ ರೀತಿ ಅದು ಬೆಳ್ಕೊಂಡ್ಬಿಡುತ್ತೆ. ಓಕೆನಾ. ದೆನ್ ಟಿಶ್ಯೂ ಆಫ್ ಎ ಗ್ರಾಫ್ಟ್ ಬಿಕಮ್ ಇಂಟಿಗ್ರೇಟೆಡ್ ವಿತ್ ಎ ಟಿಶ್ಯೂ ಆಫ್ ರೂಟೆಡ್ ಪ್ಲಾಂಟ್ ಅಂಡ್ ಡೆವಲಪ್ ಇಂಟು ಎ ಸಿಂಗಲ್ ಪ್ಲಾಂಟ್ ಓವರ್ ಟೈಮ್. ಅಂದ್ರೆ ಅದಾದ ನಂತರ ಒಂದು ಸಿಂಗಲ್ ಇಂಡಿವಿಜುವಲ್ ಪ್ಲಾಂಟ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಇಟ್ ಈಸ್ ಅಬೌಟ್ ಗ್ರಾಫ್ಟಿಂಗ್. ಇವಾಗ ನಾವು ಕಟಿಂಗ್ ಬಗ್ಗೆ ತಿಳ್ಕೊಂಡ್ವಿ, ಅದಾದ ನಂತರ ಗ್ರಾಫ್ಟಿಂಗ್ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ ಅಲ್ವಾ. ಇವನ್ನೆಲ್ಲವೂ ಕೂಡ ನಾವು ಮನೆಯಲ್ಲೂ ಮಾಡಬಹುದು ನಾವು. ಓಕೆ, ನೆಕ್ಸ್ಟ್ ಟೈಪ್ ಈಸ್ ಲೇಯರಿಂಗ್. ಈ ಲೇಯರಿಂಗ್ ಕೂಡ ತುಂಬಾ ಸುಲಭ, ನಾವು ಕೂಡ ಇದನ್ನ ಮಾಡಬಹುದು. ಹೇಗೆ ಲೇಯರಿಂಗ್ ಮಾಡೋದು ಅಂತ ಚಿತ್ರದಲ್ಲಿ ನಿಮ್ಗೆ ಕಾಣ್ತಾ ಇದೆ. ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದ ನಂತರ ಹೇಗೆ ಲೇಯರಿಂಗ್ ಮಾಡಬಹುದು. ಈ ಲೇಯರಿಂಗ್ ಅಲ್ಲಿ ಒಂದಷ್ಟು ಟೈಪ್ಸ್ ಬರುತ್ತೆ. ಸಿಂಪಲ್ ಲೇಯರಿಂಗ್ ಇರ್ಬೋದು, ಏರ್ ಲೇಯರಿಂಗ್ ಇರ್ಬೋದು, ಕಾಂಪೌಂಡ್ ಲೇಯರಿಂಗ್ ಇರ್ಬೋದು. ಆ ರೀತಿ ಕೆಲವೊಂದಷ್ಟು ಟೈಪ್ಸ್ ಬರುತ್ತೆ, ಅದನ್ನ ನಾವು ಡಿಸ್ಕಸ್ ಮಾಡೋಣ. ಓಕೆನಾ. ಲೇಯರಿಂಗ್ ಅಂದ್ರೆ ಏನು? ಇನ್ ದಿಸ್ ದ ಸ್ಟೆಮ್ ಆಫ್ ಎ ಪ್ಲಾಂಟ್ ಈಸ್ ಬೆಂಟ್. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಈ ಸ್ಟೆಮ್ ನ ಏನ್ ಮಾಡಿದ್ದಾರೆ, ಇಲ್ಲಿ ಬೆಂಡ್ ಮಾಡಿ ನೆಲಕ್ಕೆ ಹಾಕಿದ್ದಾರೆ ಅಲ್ವಾ. ನೆಲಕ್ಕೆ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿದ್ದಾರೆ. ಬೆಂಟ್ ಟು ದ ಗ್ರೌಂಡ್ ಅಂಡ್ ಕವರ್ಡ್ ವಿತ್ ಎ ಸಾಯಿಲ್ ಅಲ್ವಾ. ಈ ಚಿತ್ರದಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ನಾವು ಸಿಂಪಲ್ ಲೇಯರಿಂಗ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸಿಂಪಲ್ ಲೇಯರಿಂಗ್. ಸಿಂಪಲ್ ಲೇಯರಿಂಗ್ ಅಂತ ಹೇಳ್ತೀವಿ. ಓಕೆನಾ. ದೆನ್ ಅಡ್ವಾಂಟಿಷಿಯಸ್ ರೂಟ್ ಎಮರ್ಜ್ ಫ್ರಮ್ ಎ ಪ್ಲಾಂಟ್ ಪ್ಲಾಟ್ಸ್ ಕವರ್ಡ್ ವಿತ್ ದ ಸಾಯಿಲ್. ಇಲ್ಲಿ ನೋಡಿ, ಇಲ್ಲಿ ಸಾಯಿಲ್ ಇಂದ ಕವರ್ ಮಾಡಿದ್ದಾರೆ ಅಲ್ವಾ. ಇಲ್ಲಿ ಅಡ್ವಾಂಟಿಷಿಯಸ್ ರೂಟ್ ಬೆಳ್ಕೊಂಡ್ಬಿಡುತ್ತೆ. ಇವು ಬೆಳ್ಕೊಂಡ ಮೇಲೆ ಏನಾಗುತ್ತೆ, ಇಲ್ಲಿ ಒಂದು ಹೊಸ ಪ್ಲಾಂಟ್ ಆಗಿ ಇದು ಡೆವಲಪ್ ಆಗುತ್ತೆ. ಅವಾಗ ನಾವು ಬೇಕಿದ್ರೆ ಆ ಮದರ್ ಪ್ಲಾಂಟ್ ಇಂದ ಕನೆಕ್ಷನ್ ಬಂದಿರುತ್ತಲ್ವಾ, ಅದನ್ನ ನಾವು ಕಟ್ ಮಾಡಬಹುದು ಬೇಕಿದ್ರೆ. ಓಕೆನಾ. ಇಲ್ಲಿ ಕೇವಲ ಒಂದು ಮಾಡಿದ್ದಾರೆ ಅಲ್ವಾ. ಈ ರೀತಿ ಹಿಂಗೆ ಮಾಡ್ತಾ ಮಾಡ್ತಾ ಹೋಗ್ಬೋದು. ಈ ರೀತಿ ನಾವು ತುಂಬಾ ಲೇಯರಿಂಗ್ ಮಾಡ್ತಾ ಹೋದ್ರೆ ಅದನ್ನ ನಾವು ಕಾಂಪೌಂಡ್ ಲೇಯರಿಂಗ್ ಅಂತ ಹೇಳ್ತೀವಿ. ಕೇವಲ ಒಂದನ್ನು ಮಾತ್ರ ಮಾಡಿದ್ರೆ ಅದನ್ನ ನಾವು ಸಿಂಪಲ್ ಲೇಯರಿಂಗ್ ಅಂತ ಹೇಳ್ತೀವಿ. ಓಕೆನಾ. ದೆನ್ ಇದಾದ ನಂತರ ದಿಸ್ ಅಟ್ಯಾಚ್ ಸ್ಟೆಮ್ ವಿತ್ ಡೆವಲಪ್ಡ್ ರೂಟ್ಸ್ ನೋನ್ ಆಸ್ ಲೇಯರ್. ಇಲ್ಲಿ ನಾವು ಅಟ್ಯಾಚ್ ಸ್ಟೆಮ್ಗೆ ಇಲ್ಲಿ ನಾವು ಹಾಕಿದೀವಿ ಅಲ್ವಾ, ಈ ಪಾರ್ಟ್ ನ ಏನಿದೆಯೋ ಇದನ್ನ ನಾವು ಲೇಯರಿಂಗ್ ಅಂತ ಕರಿತೀವಿ. ಹಾಗೇನೆ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಪಿಕ್ಚರ್ ಬಿ ನೋಡಿದಾಗ ಇದನ್ನ ನಾವೆಲ್ಲೂ ನೆಲಕ್ಕೆ ಹಾಕಿ ಇಲ್ವಲ್ಲ, ಏನು ಮಣ್ಣು ಹಾಕಿಲ್ವಲ್ಲ ಅಂತ ಅನ್ನಿಸ್ಬೋದು. ಬಟ್ ಇಲ್ಲಿ ಹೇಗಾಗುತ್ತೆ, ಈ ಟೈಪ್ ನಾವು ಏರ್ ಲೇಯರಿಂಗ್ ಅಂತ ಕರಿತೀವಿ. ಏರ್ ಲೇಯರಿಂಗ್. ಏನು ಏರ್ ಲೇಯರಿಂಗ್ ಅಂತ ನಾವು ನೋಡ್ತಾ ಹೋದಾಗ, ಏರ್ ಲೇಯರಿಂಗ್ ಅಂದ್ರೆ ತುಂಬಾ ಸಿಂಪಲ್. ಈಗಾಗ್ಲೇ ಮರಗಳಿರ್ತವೆ ಅಲ್ವಾ, ಆ ಮರದ ಕೊಂಬೆಗಳಿರ್ತವೆ ಅಲ್ವಾ, ಆ ರೆಂಬೆಗಳಿಗೆ ಅಥವಾ ಕೊಂಬೆಗಳಿಗೆ ಈಗಾಗ್ಲೇ ಅಲ್ಲಿ ಸ್ವಲ್ಪ ನಾವು ಸ್ಕಿನ್ ಔಟ್ ಮಾಡೋದಂದ್ರೆ ಈಗಾಗ್ಲೇ ಬಾರ್ಕ್ ಇರುತ್ತೆ ಅಲ್ವಾ, ಔಟರ್ ಕವರಿಂಗ್ ಲೇಯರ್ ಇರುತ್ತಲ್ವಾ ಪ್ಲಾಂಟ್ ಅಲ್ಲಿ, ಆ ಕವರಿಂಗ್ ಲೇಯರ್ ನ ತೆಗೆದು ಆ ಜಾಗದಲ್ಲಿ ಸ್ವಲ್ಪ ಮಣ್ಣು ಹಾಕಿ ಪ್ಲಾಸ್ಟಿಕ್ ಇಂದ ಕಟ್ಬಿಡೋದು. ಅದಕ್ಕೆ ಏನು ಗೊಬ್ಬರ ಅವಶ್ಯಕತೆ ಇದೆಯೋ ಅಥವಾ ನೀರ ಅವಶ್ಯಕತೆ ಇದೆಯೋ ಅದನ್ನ ನಾವು ಡೈಲಿ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಅವಶ್ಯಕತೆ ಇದೆಯೋ ಅಷ್ಟನ್ನ ನಾವು ಕೊಡ್ತಾ ಹೋದಾಗ ಏನಾಗುತ್ತೆ,
ಅಲ್ಲಿ ಅಡ್ವಾಂಟೇಜಿಯಸ್ ರೂಟ್ ಬೆಳೆದು ಅಲ್ಲಿ ಕೂಡ ಬೇರ್ ಬೆಳೆಯುತ್ತೆ. ಅವಾಗ ನಾವು ಈ ಪಾರ್ಟ್ಗೆ ಕಟ್ ಮಾಡಿ ನಾವು ಬೇರೆ ಕಡೆ ಪ್ಲಾಂಟಿಂಗ್ ಮಾಡ್ಕೋಬಹುದು. ಓಕೆನಾ? ಇದನ್ನ ತುಂಬಾ ಪ್ಲಾಂಟ್ಸ್ ಅಲ್ಲಿ ಮಾಡಬಹುದು. ಓಕೆನಾ? ಇದು ತುಂಬಾ ಸಿಂಪಲ್ ಕೂಡ, ಏನ್ ಜಾಸ್ತಿ ಕೆಲಸ ಇಲ್ಲ. ಮಣ್ಣು, ಹಾಗೇನೆ ಸ್ವಲ್ಪ ಪ್ಲಾಸ್ಟಿಕ್ ಬೇಕಾಗುತ್ತೆ, ಸ್ವಲ್ಪ ಗೊಬ್ಬರ ಬೇಕಾಗುತ್ತೆ, ನೀರ್ ಬೇಕಾಗುತ್ತೆ, ಹಾಗೇನೆ ಒಂದು ಬ್ಲೇಡ್ ಸ್ಕಿನ್ ಔಟ್ ಮಾಡ್ಲಿಕ್ಕೆ. ಓಕೆನಾ? ತುಂಬಾ ಸಿಂಪಲ್ ಮೆಥಡ್. ಇದಕ್ಕೆ ನಾವು ಏರ್ ಲೇಯರಿಂಗ್ ಅಂತ ಹೇಳ್ತೀವಿ. ಓಕೆನಾ? ಈಗ ನಾವು ಈ ಲೇಯರಿಂಗ್ ಅಲ್ಲಿ ಏರ್ ಲೇಯರಿಂಗ್ ಗೊತ್ತಾಯ್ತು, ಸಿಂಪಲ್ ಲೇಯರಿಂಗ್ ಗೊತ್ತಾಯ್ತು, ಹಾಗೇನೆ ಕಾಂಪೌಂಡ್ ಲೇಯರಿಂಗ್ ಗೊತ್ತಾಯ್ತು. ಓಕೆನಾ? ನೆಕ್ಸ್ಟ್ ಮುಂದೆ ನೋಡೋಣ. ಇನ್ನೊಂದಿದೆ ಟಿಶ್ಯೂ ಕಲ್ಚರ್. ಇದೊಂಥರ ಹೊಸ ಮೆಥಡ್, ಇದು ಇತ್ತೀಚೆಗೆ ಬಂದಂತಹ ಮೆಥಡ್. ಓಕೆನಾ? ಇದನ್ನ ಪ್ರತಿಪಾದನೆ ಮಾಡಿದವರು, ಇದನ್ನ ಸ್ಟಾರ್ಟ್ ಮಾಡಿದವರು ಗಾಟ್ಲಿಬ್ ಹೆಬರ್ಲೆಂಡ್ ಅಂತ. ಟಿಶ್ಯೂ ಕಲ್ಚರ್ ಹೆಸರಲ್ಲೇ ಇದೆ, ಟಿಶ್ಯೂ ಇಟ್ಕೊಂಡು ನಾವು ಕಲ್ಚರ್ ಮಾಡುವಂತದ್ದು. ಏನು ಈ ಟಿಶ್ಯೂ ಕಲ್ಚರ್ ಅಂದ್ರೆ? ಇದು ನಿಮ್ಗೆ ಪಿಕ್ಚರ್ ನೋಡಿದ್ರೆ ಒಂದು ಗೊತ್ತಾಗುತ್ತೆ. ಇದನ್ನ ನಾವು ಲ್ಯಾಬ್ರೇಟರಿಲೇ ಮಾಡ್ಬೇಕಲ್ವಾ? ನಾವು ಟೆಸ್ಟ್ ಟ್ಯೂಬ್ ಸಹಾಯದಿಂದ ಲ್ಯಾಬ್ರೇಟರಿಲಿ ಯಾವ್ದಾದ್ರು ಒಂದು ಪ್ಲಾಂಟ್ ಪಾರ್ಟ್ಸ್ ತಗೊಂಡು ಇದನ್ನ ನಾವು ಕಲ್ಚರಿಂಗ್ ಮಾಡಿದ್ರೆ ಅದನ್ನ ನಾವು ಟಿಶ್ಯೂ ಕಲ್ಚರಿಂಗ್ ಅಂತ ಹೇಳ್ತೀವಿ. ಓಕೆ, ಇನ್ ದಿಸ್ ಟಿಶ್ಯೂ ಕಲ್ಚರ್ ದ ಪ್ಲಾಂಟ್ ಸೆಲ್ಸ್ ಫ್ರಮ್ ಎ ಡಿಫರೆಂಟ್ ಪಾರ್ಟ್ಸ್ ಆಫ್ ಎ ಪ್ಲಾಂಟ್ ಆರ್ ಕಲ್ಚರ್ಡ್ ಇನ್ ಲ್ಯಾಬ್ರೇಟರಿ ಟು ಡೆವಲಪ್ ಎ ನ್ಯೂ ಪ್ಲಾಂಟ್. ಏನ್ ಮಾಡ್ತೀವಿ ಅಂದ್ರೆ, ಇನ್ ದಿಸ್ ಟಿಶ್ಯೂ ಕಲ್ಚರ್ ಆ ಪ್ಲಾಂಟ್ ಸೆಲ್ ಫ್ರಮ್ ಎ ಡಿಫರೆಂಟ್ ಪಾರ್ಟ್ಸ್ ಆಫ್ ಎ ಪ್ಲಾಂಟ್ ಬಾಡಿ, ಆ ಪ್ಲಾಂಟ್ ಬಾಡಿಯ ಯಾವ್ದಾದ್ರು ಒಂದು ಪಾರ್ಟ್ಸ್ ಅಲ್ಲಿ ನಾವು ಒಂದು ಪಾರ್ಟ್ಸ್ ತಗೊಂಡು ಏನ್ ಮಾಡಬೇಕು, ಆಲ್ರೆಡಿ ಪ್ರಿಪೇರ್ಡ್ ಮೀಡಿಯಾ ಇರುತ್ತೆ. ಇಲ್ಲಿ ವೈಟ್ ಕಲರ್ ಜೆಲ್ಲಿ ಸಬ್ಸ್ಟೆನ್ಸ್ ಕಾಣಿಸ್ತಾ ಇದೆಯಲ್ವಾ, ಇದನ್ನ ನಾವು ಮೀಡಿಯಾ ಅಂತ ಹೇಳ್ತೀವಿ. ಇದ್ರಲ್ಲಿ ತುಂಬಾ ತರ ಮೀಡಿಯಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಮೊರಾಶಿಕ್ ಅಂಡ್ ಸ್ಕೂಬ್ ಮೀಡಿಯಾ ಅಂತ ಹೇಳ್ತೀವಿ, MS ಮೀಡಿಯಾ ಅಂತ ಬರುತ್ತೆ. ಅದನ್ನ ನಾವು ಜನರಲಿ ನಾವು ಉಪಯೋಗಿಸ್ತಾ ಹೋಗ್ತೀವಿ. ಓಕೆನಾ? This technique is helpful in increasing the number of rare and endangered plants. ಇದನ್ನ ಈ ಟೆಕ್ನಿಕ್ ಇಂದ ಏನ್ ಉಪಯೋಗ ಆಗುತ್ತಪ್ಪ ಅಂದ್ರೆ, ನಾವೀಗಾಗಲೇ ತಿಳ್ಕೊಂಡ್ವಿ, ಒಂದು ಪ್ಲಾಂಟ್ ಯಾವ್ದಾದ್ರು ಒಂದು ಪಾರ್ಟ್, ಚಿಕ್ಕದು ಒಂದು ಪಾರ್ಟ್ ತಗೊಂಡ್ರೆ ಸಾಕು. ಆ ಪಾರ್ಟ್ ಇಂದ ನಾವೇನ್ ಮಾಡ್ಬೋದು, ಈ ಮೀಡಿಯಾ ಒಳಗಡೆ ಹಾಕಿ ನಾವು ಪ್ರಾಪರ್ ಆಗಿ ಸ್ಟೆರಿಲೈಸ್ ಮಾಡಿ ಇನ್ಕ್ಯುಬೇಟ್ ಮಾಡಿ ಇದನ್ನ ನಾವು ಮೀಡಿಯಾ ಒಳಗಡೆ ಹಾಕಿದಾಗ ಏನಾಗುತ್ತೆ, ಇಲ್ಲಿ ಅದು ಬೆಳೀತಾ ಹೋಗುತ್ತೆ. ಓಕೆನಾ? ಇದರಿಂದ ಏನ್ ಉಪಯೋಗನಪ್ಪ ಅಂದ್ರೆ, ನಾವು ಈಗಾಗಲೇ ಎಂಡೇಂಜ್ಡ್ ಪ್ಲಾಂಟ್ಸ್ ಇರ್ತಾವಲ್ವಾ, ಈಗಾಗಲೇ ಇನ್ನೇನು ಅವನತಿ ಆಗ್ಲಿಕ್ಕೆ ಬಂದಿರ್ತಾವಲ್ವಾ, ಇವೆಲ್ಲೂ ಸಿಗೋದೇ ಇಲ್ಲ ಅಂತ, ಅದ್ರದ್ದು ಯಾವ್ದಾದ್ರು ಒಂದು ಪ್ಲಾಂಟ್ ಪಾರ್ಟ್ ತಗೊಂಡು ನಾವು ಇವನ್ನ ಡೆವಲಪ್ ಮಾಡಬಹುದು. ಅಂದ್ರೆ ಅದೇ ಇವನ್ನ ನಾವು ನಾರ್ಮಲ್ ಕಂಡೀಷನ್ ಅಲ್ಲಿ ಗ್ರೋ ಮಾಡಕ್ಕಾಗಲ್ಲ, ಲ್ಯಾಬ್ರೇಟರಿ ಕಂಡೀಷನ್ ಅಲ್ಲೇ ಗ್ರೋ ಮಾಡಬೇಕು. ನಂತರ ಲ್ಯಾಬ್ರೇಟರಿಯಲ್ಲಿ ಆದ ನಂತರ ಏನ್ ಮಾಡ್ಬೋದು, ಸ್ಟೆಪ್ ಬೈ ಸ್ಟೆಪ್ ಲ್ಯಾಬ್ರೇಟರಿಯಲ್ಲಿ ಆದ್ಮೇಲೆ ಗ್ರೀನ್ ಹೌಸ್ ಆದ್ಮೇಲೆ ನಾವು ಫೀಲ್ಡ್ ಗೆ ತಗೋಬರ್ಬೋದು. ಓಕೆನಾ? ಅದನ್ನೆಲ್ಲ ಹೇಳಿರೋದು. ದಿಸ್ ಟೆಕ್ನಿಕ್ ಈಸ್ ಹೆಲ್ಪ್ಫುಲ್ ಇನ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ರೇರ್ ಅಂಡ್ ಎಂಡೇಂಜರ್ಡ್ ಪ್ಲಾಂಟ್ ಸ್ಪೀಶೀಸ್ ದಟ್ ಆರ್ ಅನೇಬಲ್ ಟು ಗ್ರೋ ಅಂಡರ್ ನ್ಯಾಚುರಲ್ ಕಂಡೀಷನ್ಸ್. ಓಕೆನಾ? ನೆಕ್ಸ್ಟ್, ಇದರಲ್ಲಿ ಒಂದಷ್ಟು ಸ್ಟೆಪ್ಸ್ ಬರುತ್ತೆ ಟಿಶ್ಯೂ ಕಲ್ಚರ್ ಅಲ್ಲಿ. ಹೇಗೆ ಟಿಶ್ಯೂ ಕಲ್ಚರ್ ಮಾಡುವಂತದ್ದು ಅಂತ ನೋಡಿದಾಗ, ನಾವು ನಾರ್ಮಲ್ ಲ್ಯಾಬ್ರೇಟರಿ ಮಾಡಕ್ಕಾಗಲ್ಲ, ಅದು ತುಂಬಾ ಫುಲ್ ಕವರ್ ಆಗಿರ್ಬೇಕು, ಹಾಗೇನೆ ಗಾಳಿ ಎಂಟರ್ ಆಗ್ತಿರ್ಬಾರ್ದು. ಅಂದ್ರೆ ಡೋರ್ ಯಾವಾಗ್ಲೂ ಕ್ಲೋಸ್ ಆಗಿರ್ಲೇಬೇಕು, ನಾವು ಮಾಸ್ಕ್ ಹಾಕಿರ್ಬೇಕು, ಗ್ಲೌಸ್ ಹಾಕಿರ್ಬೇಕು, ಹಾಗೇನೆ ಸ್ಟೆರಿಲೈಸ್ ಮಾಡ್ಕೊಂಡು ಇರ್ಬೇಕು ಹ್ಯಾಂಡ್ಸ್ ನೆಲ್ಲ. ಓಕೆ, ಮೊದಲಿಗೆ ನಾವು ಒಂದು ಎಕ್ಸ್ಪ್ಲಾಂಟ್ ನ ತಗೋಬೇಕು. ಎಕ್ಸ್ಪ್ಲಾಂಟ್ ಅಂದ್ರೆ ಏನಿಲ್ಲ, ಒಂದು ಪ್ಲಾಂಟ್ ಯಾವ್ದಾದ್ರು ಒಂದು ಪಾರ್ಟ್ಸ್ ನ ನಾವು ಎಕ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಓಕೆನಾ? ಆ ಪ್ಲಾಂಟ್ ತಗೊಂಡು, ಆ ಪ್ಲಾಂಟ್ ಇಂದ ಒಂದು ಪಾರ್ಟ್ ತಗೊಂಡು ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ ಸ್ಟೆರಿಲೈಸ್ ಮಾಡ್ಕೋಬೇಕು. ಆಲ್ಕೋಹಾಲ್ ಏನ್ ಮಾಡ್ಬೇಕು, ಅದರಲ್ಲಿ ಗ್ರೇಡ್ ಆಲ್ಕೋಹಾಲ್ ಬರುತ್ತೆ, 10% ಆಲ್ಕೋಹಾಲ್, 20% ಆಲ್ಕೋಹಾಲ್, 30% ಆಲ್ಕೋಹಾಲ್ ಅಂತ ಡಿಫ್ರೆಂಟ್ ಗ್ರೇಡ್ಸ್ ಬರುತ್ತೆ. ಓಕೆನಾ? ಆ ಗ್ರೇಡ್ಸ್ ಅಲ್ಲಿ ಟ್ರೀಟ್ ಮಾಡಿ ಆದ್ಮೇಲೆ ನಾವೇನ್ ಮಾಡ್ಬೇಕು, ಅದನ್ನ ನಾವು ಅಗಾರ್ ಪ್ಲೇಟ್ ಅಲ್ಲಿ, ಅಗಾರ್ ಅಂತ ಬರುತ್ತೆ ಒಂದು ಮೆಟೀರಿಯಲ್, ಅದಕ್ಕೆ ಹಾಕಿ ಅದಾದ ನಂತರ ನಾನು ಈಗಾಗ್ಲೇ ಹೇಳ್ದೆ ಅಲ್ವಾ, ಮೊರಾಶಿಕ್ ಅಂಡ್ ಸ್ಕೂಬ್ ಮೀಡಿಯಾ ಅಂತ ಹೇಳ್ದೆ. ನಾವು ಅದೇ ಮೀಡಿಯಂ ಅಂತ ಅಲ್ಲ, ಬೇರೆ ಬೇರೆ ಮೀಡಿಯಾ ನಾವು ಪ್ರಿಪೇರ್ ಮಾಡಬಹುದು. ಅದನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಏನೇನ್ ಬೇಕು, ಒಂದಷ್ಟು ಕೆಮಿಕಲ್ಸ್ ಬೇಕು. ಕೆಮಿಕಲ್ಸ್ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಅವೆಲ್ಲವನ್ನು ಹಾಕಿ ನಾವು ಆ ಮೀಡಿಯಾನ ಪ್ರಿಪೇರ್ ಮಾಡಿ, ಆ ಮೀಡಿಯಾದಲ್ಲಿ ನಾವು ಆ ಸ್ಟೆರಿಲೈಸ್ ಮಾಡಿರ್ತಕ್ಕಂತಹ ಎಕ್ಸ್ಪ್ಲಾಂಟ್ ಹಾಕಿ ಪ್ರಾಪರ್ ಕಂಡೀಷನ್ ಅಲ್ಲಿ ಇಟ್ಟಾಗ, ಎಲ್ಲಿ ನಾವು ಈ ಪ್ರೋಸೆಸ್ ಎಲ್ಲ ಮಾಡ್ಬೇಕು ಅಂದ್ರೆ ಲ್ಯಾಫ್ ಅಂತ ಹೇಳ್ತೀವಿ ನಾವು. ಏನು ಲ್ಯಾಫ್? ಲ್ಯಾಫ್ ಅಂದ್ರೆ ಲೆಮೈನಾರ್ ಏರ್ ಫ್ಲೋ. ಓಕೆನಾ? ನಾವ್ ಇದನ್ನೆಲ್ಲ ನೀವು ಮುಂದೆ ನೋಡ್ತೀರಿ ಹೈಯರ್ ಸ್ಟಡೀಸ್ ಹೋದಾಗ. ನೀವೇನಾದ್ರೂ MSc ಮೈಕ್ರೋಬಯಾಲಜಿ, MSc ಬಯೋಟೆಕ್ನಾಲಜಿ, ಬಾಟ್ನಿ, ಅದರಲ್ಲಿ ನೀವು ಮಾಸ್ಟರ್ ಡಿಗ್ರಿ ಅಥವಾ ಡಿಗ್ರಿ BSc ಅಥವಾ MSc ಏನಾದ್ರು ಸೇರ್ಕೊಂಡ್ರೆ ಅಲ್ಲಿ ನೀವು ಈ ಲೆಮೈನರ್ ಏರ್ ಫ್ಲೋ ಅನ್ನೋಂಥದ್ದನ್ನ ನೀವು ನೋಡ್ತೀರಿ. ಓಕೆನಾ? ಅದಾದ ನಂತರ ಅಲ್ಲಿ ಲ್ಯಾಬ್ರೇಟರಿಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಳೆದ ನಂತರ ಗ್ರೀನ್ ಹೌಸ್ ಅಲ್ಲಿ ಹಾಕಿ, ಗ್ರೀನ್ ಹೌಸ್ ಅಲ್ಲಿ ಅದು ಒಂದು ಆ ಕಂಡೀಷನ್ ಗೆಲ್ಲ ಸೆಟ್ಲ್ ಆದ್ಮೇಲೆ ಏನ್ ಮಾಡ್ತೀವಿ, ನಾವು ಫೀಲ್ಡ್ ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆನಾ? ಇದು ತುಂಬಾ ಕಷ್ಟ ಮೆಥಡ್. ಓಕೆನಾ?
ಇವನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ಕಷ್ಟ, ಬಿಕಾಸ್ ನಾವು ಪ್ರಾಪರ್ ಕಂಡೀಷನ್ ಅಲ್ಲೇ ಅವನ್ನೆಲ್ಲ ಮೇಂಟೈನ್ ಮಾಡ್ಬೇಕು, ಇಲ್ಲ ಅಂದ್ರೆ ಫಂಗಸ್ ಎಲ್ಲ ಬೆಳೆದು ಹಾಳಾಗ್ಬಿಡುತ್ತೆ. ಓಕೆನಾ. ನೆಕ್ಸ್ಟ್, ಇದಿಷ್ಟು ವೆಜಿಟೇಟಿವ್ ಪ್ರೊಪಗೇಷನ್ ಬಗ್ಗೆ ಆಯ್ತು. ವೆಜಿಟೇಟಿವ್ ಪ್ರೊಪಗೇಷನ್ ಅಲ್ಲಿ ನಾವು ಎರಡು ರೀತಿ ವೆಜಿಟೇಟಿವ್ ಪ್ರೊಪಗೇಷನ್ ನೋಡಿದ್ವಿ. ಒಂದು ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪಗೇಷನ್ ಅಂಡ್ ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರೊಪಗೇಷನ್. ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಬಂದಾಗ ರೂಟ್ ಮೆಥಡ್ ಇರ್ಬೋದು, ಶೂಟ್ ಮೆಥಡ್ ಇರ್ಬೋದು, ಹಾಗೇನೆ ಲೀಫ್ ಮೆಥಡ್ ಇರ್ಬೋದು, ಅವೆಲ್ಲ ನೋಡಿದ್ವಿ ಅಲ್ವಾ. ಅದಾದ ನಂತರ ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಬಂದಾಗ ಅದರಲ್ಲಿ ಕಟ್ಟಿಂಗ್ ಇರ್ಬೋದು, ಗ್ರಾಫ್ಟಿಂಗ್ ಇರ್ಬೋದು, ಅದಾದ ನಂತರ ಟಿಶ್ಯೂ ಕಲ್ಚರ್, ಆಮೇಲೆ ಲೇಯರಿಂಗ್ ಅಲ್ಲಿ ಸಿಂಪಲ್ ಲೇಯರಿಂಗ್ ನೋಡಿದ್ವಿ, ಕಾಂಪೌಂಡ್ ಲೇಯರಿಂಗ್ ನೋಡಿದ್ವಿ, ಅದಾದ ನಂತರ ಏರ್ ಲೇಯರಿಂಗ್ ನೋಡಿದ್ವಿ ಅಲ್ವಾ. ಇದಿಷ್ಟು ವೆಜಿಟೇಟಿವ್ ಪ್ರೊಪಗೇಷನ್. ವೆಜಿಟೇಟಿವ್ ಪ್ರೊಪಗೇಷನ್ ಮೀನ್ಸ್ ಇದು ಒಂದು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಒಂದು ಟೈಪ್. ಓಕೆನಾ. ಇದಾದ ನಂತರ ಸ್ಪೋರ್ ಫಾರ್ಮೇಶನ್ ಬಗ್ಗೆ ನೋಡೋಣ. ಈ ಸ್ಪೋರ್ ಫಾರ್ಮೇಶನ್ ಇನ್ ಪ್ಲಾಂಟ್ಸ್ ಬಗ್ಗೆ ಮಾತ್ರ ನಾವು ನೋಡ್ತಾ ಹೋಗೋಣ. ಓಕೆನಾ. ಸ್ಪೋರ್ಸ್ ಆರ್ ಪ್ರೆಸೆಂಟ್ ಇನ್ ದ ಏರ್ ಅಂಡ್ ಆರ್ ಕವರ್ಡ್ ಬೈ ದ ಹಾರ್ಡ್ ಪ್ರೊಟೆಕ್ಟಿವ್ ಕೋಟ್ ವಿಯರ್ ಲೋ ಹ್ಯೂಮಿಡಿಟಿ ಅಂಡ್ ಹೈ ಟೆಂಪರೇಚರ್. ಈ ಸ್ಪೋರ್ ಅನ್ನೋದು ಪ್ಲಾಂಟ್ ಲೀಫ್ ಅಲ್ಲಿ ಇರುತ್ತೆ, ಎಲ್ಲಾ ಪ್ಲಾಂಟ್ಸ್ ಅಲ್ಲೂ ಇರೋದಿಲ್ಲ. ಕೆಲವೊಂದು ಜಿಮ್ನೋಸ್ಪರ್ಮ್ ಪ್ಲಾಂಟ್ಸ್ ಏನಿದಾವೋ, ಟೆರಿಡೋಫೈಟ್ಸ್ ಪ್ಲಾಂಟ್ಸ್ ಏನಿದಾವೋ ಅದರಲ್ಲಿ ಆ ಲೀಫ್ ಮೇಲೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಫರ್ನ್ಸ್ ಇರ್ಬೋದು, ಫರ್ನ್ಸ್ ಅಂತ ಕೇಳಿರ್ತೀರಿ. ಆ ಫರ್ನ್ಸ್ ಅಲ್ಲಿ ಅವು ರಿಪ್ರೊಡ್ಯೂಸ್ ಆಗೋದು ಹೇಗಪ್ಪ ಅಂದ್ರೆ ಈ ಸ್ಪೋರ್ ಫಾರ್ಮೇಶನ್. ಓಕೆನಾ. ಇಲ್ಲಿ ಹೇಗಾಗುತ್ತೆ, ಸ್ಪೋರ್ಸ್ ಆರ್ ಪ್ರೆಸೆಂಟ್ ಇನ್ ದ ಏರ್. ಅಲ್ಲಿ ಅವು ಮೆಚೂರ್ಡ್ ಸ್ಪೋರ್ಸ್ ಆದ್ಮೇಲೆ ಅವೇನಾಗುತ್ತೆ, ಗಾಳಿಗೆ ಆ ಕಡೆ ಎಲ್ಲಿ ಜಾಗ ಇತ್ತು ಅಲ್ಲೆಲ್ಲವೂ ಹೋಗಿ ಸ್ಪ್ರೆಡ್ ಆಗಿರ್ತವೆ. ಅವು ನಮ್ ಕಣ್ಣಿಗೆ ಕಾಣೋದಿಲ್ಲ. ಅಂಡ್ ದೇ ಆರ್ ಪ್ರೆಸೆಂಟ್ ಇನ್ ದ ಏರ್ ಅಂಡ್ ಕವರ್ಡ್ ವಿತ್ ಎ ಹಾರ್ಡ್ ಪ್ರೊಟೆಕ್ಟಿವ್ ಕೋಟ್. ಆ ಸ್ಪೋರ್ಸ್ ಅಂತ ಏನಾಗಿರುತ್ತೆ, ಹಾರ್ಡ್ ಪ್ರೊಟೆಕ್ಟಿವ್ ಕೋಟ್ ಇರುತ್ತೆ. ಓಕೆನಾ. ಸೊ ಅವಕ್ಕೆ ಏನು ಡ್ಯಾಮೇಜ್ ಆಗೋದಿಲ್ಲ. ದೆನ್ ಬಿಯರ್ ಲೋ ಹ್ಯೂಮಿಡಿಟಿ ಅಂಡ್ ಹೈ ಟೆಂಪರೇಚರ್ ಕಂಡೀಷನ್. ಹೈ ಟೆಂಪರೇಚರ್ ಕಂಡೀಷನ್ ಮತ್ತೆ ಲೋ ಹ್ಯೂಮಿಡಿಟಿ ಕಂಡೀಷನ್ ಅಲ್ಲಿ ಇದಿರುತ್ತೆ. ಸ್ಪೋರ್ ಜರ್ಮಿನೇಟ್ಸ್ ಅಂಡ್ ಡೆವಲಪ್ ಇಂಟು ಎ ನ್ಯೂ ಆರ್ಗನಿಸಮ್ ಅಂಡರ್ ಫೇವರೇಬಲ್ ಕಂಡೀಷನ್. ಅಂದ್ರೆ ಈ ಸ್ಪೋರ್ಸ್ ಏನಿರ್ತಾವೋ, ಈ ಲೀಫ್ ಗಳಲ್ಲಿ ಸ್ಪೋರ್ಸ್ ಇರ್ತಾವಲ್ವಾ, ಆ ಸ್ಪೋರ್ಸ್ ಹೋಗಿ ಸಾರಿ ಆ ಸ್ಪೋರ್ಸ್ ಎಲ್ಲವೂ ಅದು ಏರಲ್ಲಿ ಇರ್ತವೆ ಅಂತ ನಾನು ಈಗಾಗಲೇ ಹೇಳಿದೆ. ಅವಕ್ಕೆ ಫೇವರೇಬಲ್ ಕಂಡೀಷನ್ ಸಿಕ್ಕಿದಾಗ, ಅಂದ್ರೆ ಅದಕ್ಕೆ ಅದು ಬೆಳಿಲಿಕ್ಕೆ ಬೇಕಾದಂತಹ ಗಾಳಿ, ನೀರು ಎಷ್ಟು ಅವಶ್ಯಕತೆ ಇದೆಯೋ ಆ ರೀತಿಯ ಒಂದು ಫೇವರೇಬಲ್ ಕಂಡೀಷನ್ ಸಿಕ್ಕಾಗ ಅದೇನಾಗುತ್ತೆ, ಅದು ಕೋಟ್ ಎಲ್ಲ ಹೊರಗಡೆ ಬಂದು, ಅದು ಕವರಿಂಗ್ ಕೋಟ್ ಇರುತ್ತೆ ಅಲ್ವಾ, ಪ್ರೊಟೆಕ್ಟಿಂಗ್ ಕೋಟ್, ಅದು ಹೊರಗಡೆ ಬಂದು ಆ ಪ್ಲಾಂಟ್ ಆಗಿ ಇದು ಎಮರ್ಜ್ ಆಗುತ್ತೆ. ಓಕೆನಾ. ಇದನ್ನ ನಾವು ಫರ್ನ್ಸ್ ಅಲ್ಲಿ ನೋಡ್ತೀವಿ, ಪ್ಲಾಂಟ್ಸ್ ಅಲ್ಲಿ. ಓಕೆನಾ. ನೆಕ್ಸ್ಟ್, ಇದಾದ ನಂತರ ಫ್ರಾಗ್ಮೆಂಟೇಶನ್. ಏನು ಈ ಫ್ರಾಗ್ಮೆಂಟೇಶನ್ ಅಂದ್ರೆ, ಫ್ರಾಗ್ಮೆಂಟ್ ಅಂದ್ರೆ ಡಿವೈಡ್, ಸಪರೇಟ್ ಮಾಡ್ತಕ್ಕಂಥದ್ದು. ಫ್ರಾಗ್ಮೆಂಟ್ಸ್ ನೋಡಿ, ಇದೊಂದು ಪಾರ್ಟ್ ಆಗಿ ಒಂದು ಆರ್ಗನಿಸಮ್ ಆಗುತ್ತೆ, ಇದು ಕಟ್ ಆದ್ರೆ ಈ ಪಾರ್ಟ್ ಇನ್ನೊಂದು ಆರ್ಗನಿಸಮ್ ಆಗುತ್ತೆ, ಇದು ಇನ್ನೊಂದು ಆರ್ಗನಿಸಮ್ ಆಗುತ್ತೆ. ಇದು ಎನಿಮಲ್ಸ್ ಅಲ್ಲೂ ಕೂಡ ಬರುತ್ತೆ, ಬಟ್ ನಾವಿವಾಗ ಬರೀ ಪ್ಲಾಂಟ್ಸ್ ಅಲ್ಲಿ ಮಾತ್ರ ನೋಡೋಣ. ಓಕೆ. ಸಮ್ ಆರ್ಗನಿಸಮ್ಸ್ ಹ್ಯಾವ್ ದ ಎಬಿಲಿಟಿ ಟು ಬ್ರೇಕ್ ಇಂಟು ಎ 2 or more ಫ್ರಾಗ್ಮೆಂಟ್ಸ್. ಅಂದ್ರೆ ಕೆಲವೊಂದು ಆರ್ಗನಿಸಮ್ ಏನಿರುತ್ತೆ, 2 or more ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಫ್ರಾಗ್ಮೆಂಟ್ಸ್ ಆಗಿ ಡಿವೈಡ್ ಆಗುವಂತಹ ಎಬಿಲಿಟಿ ಹೊಂದಿರುತ್ತೆ. ಅದು ಡಿವೈಡ್ ಆಗಿ ಒಂದು ಹೊಸ ಪ್ಲಾಂಟ್ ಆಗಿ ಡೆವಲಪ್ ಆಗುತ್ತೆ. ವಿತ್ ದ ನ್ಯೂ ಫ್ರಾಗ್ಮೆಂಟ್ ಬಿಕಮ್ ಎ ನ್ಯೂ ಇಂಡಿಪೆಂಡೆಂಟ್ ಇಂಡಿವಿಜುವಲ್. ಅದು ಕಟ್ ಆಗಿ ಹೊರಗಡೆ ಬಂದ ಮೇಲೆ ಏನಾಗುತ್ತಪ್ಪ ಅಂದ್ರೆ ಒಂದು ಹೊಸ ಇಂಡಿವಿಜುವಲ್ ಆಗಿ ಅದು ಡೆವಲಪ್ ಆಗುತ್ತೆ. ಮತ್ತೆ ಮದರ್ ಪ್ಲಾಂಟ್ಗೆ ಅದು ಡಿಪೆಂಡ್ ಆಗಿರೋದಿಲ್ಲ. ಓಕೆನಾ. ಅದಾದ ನಂತರ ದೇ ಮಲ್ಟಿಪ್ಲೈ ರ್ಯಾಪಿಡ್ಲಿ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಅವು ಕಡಿಮೆ ಸಮಯದಲ್ಲಿ ಏನಾಗುತ್ತೆ, ಬೇಗ ಬೇಗ ಮಲ್ಟಿಪ್ಲೈ ಆಗುತ್ತೆ. ಓಕೆ. ಇದು ಕೂಡ ಒಳ್ಳೆ ಮೆಥಡ್. ಇದನ್ನ ಯಾರಾದ್ರೂ ಹೋಗಿ ಮಾಡ್ತಾರ ಫ್ರಾಗ್ಮೆಂಟ್ ನ ಅಂದ್ರೆ ಇಲ್ಲ. ಅಂದ್ರೆ ನ್ಯಾಚುರಲ್ ಆಗಿ ಅದಾಗೆ ಆಗುತ್ತೆ. ಗಾಳಿಗಿರ್ಬೋದು, ಸಮುದ್ರದಲ್ಲಾದ್ರೆ ಆ ಅಲೆಗಳಿಗಿರ್ಬೋದು, ಬೇರೆ 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 ಫಿಶಸ್ ಗಳಿಂದ ಆಗ್ಬೋದು. ಓಕೆ. ಅವೇನು ತಾನಾಗೆ ಆಗೋದಿಲ್ಲ. ಓಕೆ. ಇದಕ್ಕೆ ಮೇನ್ ಒಂದು ಒಳ್ಳೆ ಗುಡ್ ಎಕ್ಸಾಂಪಲ್ ಅಂತ ನಾವು ನೋಡೋದಾದಾಗ ಆಲ್ಗೆಗಳು. ಓಕೆನಾ. ಸಮುದ್ರದಲ್ಲಿ ಇರ್ಬೋದು, ಹೊಳೆಗಳಲ್ಲಿ ಇರ್ಬೋದು, ಕೆರೆಗಳಲ್ಲಿ ಇರ್ಬೋದು, ಇಲ್ಲಿರ್ತಕ್ಕಂಥ ಆಲ್ಗೆಗಳೆಲ್ಲವೂ ಹೆಚ್ಚಿನದಾಗಿ ಫ್ರಾಗ್ಮೆಂಟೇಶನ್ ಥ್ರೂನೇ ರೀಪ್ರೊಡಕ್ಷನ್ ಆಗುವಂತದ್ದು. ಓಕೆನಾ. ಸ್ಪೈರೋಗೆರಾ ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಇಲ್ಲಿ ನಾವು ಚಿತ್ರದಲ್ಲಿ ತೋರಿಸಿರೋದು ಕೂಡ ಸ್ಪೈರೋಗೆರಾ ಚಿತ್ರನೇ. ಇದೊಂದು ಆಲ್ಗೆ. ಓಕೆನಾ. ಇಲ್ಲಿ ಏನಾಗುತ್ತೆ ಸ್ಪೈರೋಗೆರಾದಲ್ಲಿ ಅಂದ್ರೆ, ಇಲ್ಲಿ ಈ ರೀತಿ ಒಂದು ಆರ್ಗಾನಿಸಮ್ ಇರುತ್ತೆ, ಸ್ಪೈರಲ್ ಶೇಪ್ ಸೆಲ್ಸ್ ಇರ್ತವೆ. ಓಕೆನಾ. ಇಲ್ಲಿ ಕಟ್ ಆದ್ರೆ ಇದೇ ಒಂದು ಪ್ಲಾಂಟ್ ಆಗುತ್ತೆ, ಇಲ್ಲಿ ಕಟ್ ಆಗಿ ಇದೇ ಒಂದು ಪಾರ್ಟ್ ಆಗುತ್ತೆ, ಇದೇ ಒಂದು ಆರ್ಗಾನಿಸಮ್ ಆಗುತ್ತೆ, ಇದೊಂದು ಆರ್ಗಾನಿಸಮ್ ಆಗುತ್ತೆ. ಹೀಗೆ ಎಲ್ಲೆಲ್ಲಿ ಕಟ್ ಆಗುತ್ತೋ ಅಲ್ಲೆಲ್ಲವೂ ಕೂಡ ಒಂದು ಹೊಸ ಆರ್ಗಾನಿಸಮ್ ಆಗಿ ಇದು ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆನಾ. ಇದು ಫ್ರಾಗ್ಮೆಂಟೇಶನ್ ಆಯ್ತು. ಓಕೆ. ದೆನ್ ಏನೆಲ್ಲ ಇದ್ದು ಅಡ್ವಾಂಟೇಜಸ್ ಇದೆಯಪ್ಪ ಈ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ನೋಡಿದಾಗ,
ಈ ಅಸೆಕ್ಷುವಲ್ ರಿಪ್ರೊಡಕ್ಷನ್ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಗೆ ನಾವು ಕಂಪೇರ್ ಮಾಡಿದಾಗ ಈ ಅಸೆಕ್ಷುವಲ್ ರಿಪ್ರೊಡಕ್ಷನ್ ನಮ್ಗೆ ತುಂಬಾ ಯೂಸಸ್ ಗಳಿದಾವೆ. ನೀವು ತುಂಬಾ ಯೂಸಸ್ ಗಳನ್ನ ಪಟ್ಟಿ ಮಾಡಬಹುದು. ಇಲ್ಲಿ ನಾನು ಒಂದಷ್ಟು ಹಾಕೊಂಡಿದ್ದೀನಿ. A large number of plants can be produced within a short period. ಅಂದ್ರೆ ಕಡಿಮೆ ಸಮಯದಲ್ಲಿ ಲಾರ್ಜ್ ನಂಬರ್ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಪ್ಲಾಂಟ್ಸ್ ಗಳನ್ನ ಅಥವಾ ಒಂದು ಆರ್ಗಾನಿಸಮ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಬಹುದು. ಓಕೆನಾ. ಬಟ್ ಸೆಕ್ಷುವಲ್ ಅಂತ ಬಂದಾಗ ಅಲ್ಲಿ ಪ್ರೋಸೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದನ್ನ ನಾವು ಒಂದಷ್ಟು ನೋಡೋಣ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ. ಇಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ತುಂಬಾ ಬೇಗ ಆಗುತ್ತೆ. ಓಕೆನಾ. ದೆನ್ ಎಕ್ಸಾಕ್ಟ್ ಕಾಪೀಸ್ ಆಫ್ ಎ ಪೇರೆಂಟ್ ಪ್ಲಾಂಟ್ ಆರ್ ಪ್ರೊಡ್ಯೂಸ್. ಪೇರೆಂಟ್ಸ್ ಹೇಗಿರ್ತಾವೋ ಅದೇ ರೀತಿ ಎಕ್ಸಾಕ್ಟ್ ಪ್ಲಾಂಟ್ಸ್ ಏನಾಗುತ್ತೆ ಇದರಿಂದ ಪ್ರೊಡ್ಯೂಸ್ ಮಾಡಬಹುದು ನಾವು. ಯಾವ್ದ್ರಿಂದ? ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ. ಓಕೆ. ದೆನ್ ಮೆನಿ ಸೀಡ್ಲೆಸ್ ವೆರೈಟೀಸ್ ಆರ್ ಒಬ್ಟೈನ್ ಥ್ರೂ ದ ವೆಜಿಟೇಟಿವ್ ಮೆಥಡ್. ಈ ವೆಜಿಟೇಟಿವ್ ಮೆಥಡ್ ಇರೋದ್ರಿಂದನೇ ಆ ಸೀಡ್ಲೆಸ್ ವೆರೈಟೀಸ್ ನ ನಾವು ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇಲ್ಲ ಅಂದಿದ್ರೆ ಅವು ಡೆವಲಪೇ ಆಗ್ತಿರ್ಲಿಲ್ಲ ಅಲ್ವಾ. ಈ ಮೆಥಡ್ ಏನಾದ್ರು ಇರ್ಲಿಲ್ಲ ಅಂದಿದ್ರೆ ಯಾವೆಲ್ಲ ಸೀಡ್ಲೆಸ್ ಪ್ಲಾಂಟ್ಸ್ ಗಳಿದಾವೋ ಅವೆಲ್ಲವೂ ಕೂಡ ಡೆವಲಪ್ ಆಗ್ತಾನೆ ಇರ್ಲಿಲ್ಲ. ಓಕೆ. ದೆನ್ ಲೆಸ್ ಅಟೆನ್ಷನ್ ಈಸ್ ರಿಕ್ವೈರ್ಡ್ ಬೈ ದ ಪ್ಲಾಂಟ್ಸ್ ಗ್ರೋಯಿಂಗ್ ಥ್ರೂ ದ ಅಸೆಕ್ಷುವಲ್ ಮೀನ್ಸ್ ದೆನ್ ಥ್ರೂ ಅ ಸೀಡ್ಸ್. ಯಾವೆಲ್ಲ ಸೀಡ್ಸ್ ಥ್ರೂ ಬೆಳಿತಾವಲ್ವ ಪ್ಲಾಂಟ್ಸ್ ಅವಕ್ಕೆ ಕಂಪೇರ್ ಮಾಡಿದಾಗ ಈ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಮೆಥಡ್ ಅಲ್ಲಿ ಬೆಳೀತಕ್ಕಂತಹ ಪ್ಲಾಂಟ್ಸ್ ಗೆ ನಾವು ಹೆಚ್ಚಿನದಾಗಿ ಏನು ಕೇರ್ ಮಾಡಬೇಕಾಗಿಲ್ಲ. ಓಕೆನಾ. ಹಂಗೆ ನಾವು ನಾರ್ಮಲ್ ಕಂಡೀಷನ್ ಅಲ್ಲಿ ಬಿಟ್ರೆ ಅದು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಓಕೆನಾ. ಇದಿಷ್ಟು ಅದ್ರದ್ದು ಅಡ್ವಾಂಟೇಜಸ್. ಓಕೆನಾ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ನೋಡಿದ್ವಿ? ರಿಪ್ರೊಡಕ್ಷನ್ ನೋಡಿದ್ವಿ. ರಿಪ್ರೊಡಕ್ಷನ್ ಅಲ್ಲಿ ಒಂದಷ್ಟು ಟೈಪ್ಸ್ ಬಂತಲ್ವಾ. ಆ ಟೈಪ್ಸ್ ಅಲ್ಲಿ ಎರಡು ಬಂತು, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಡ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಓಕೆನಾ. ಅದಾದ ನಂತರ ನಾವು ಪ್ಲಾಂಟ್ಸ್ ಅಲ್ಲಿ ಹೇಗೆ ರಿಪ್ರೊಡಕ್ಷನ್ ಆಗುತ್ತೆ ಅಂತ ನೋಡಿದಾಗ ಮೇನ್ ಆಗಿ ಒಂದು ವೆಜಿಟೇಟಿವ್ ಪ್ರೊಪಗೇಷನ್ ಬಂತು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ. ಆ ವೆಜಿಟೇಟಿವ್ ಪ್ರೊಪಗೇಷನ್ ನಲ್ಲಿ ಒಂದಷ್ಟು ಟೈಪ್ಸ್ ಬಂತಲ್ವಾ. ಒಂದು ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರೊಪಗೇಷನ್ ಅಂಡ್ ಅನದರ್ ಒನ್ ಇಸ್ ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪಗೇಷನ್. ಆರ್ಟಿಫಿಷಿಯಲ್ ಅಂತ ಬಂದಾಗ ಕಟಿಂಗ್ ಇರ್ಬೋದು, ಗ್ರಾಫ್ಟಿಂಗ್ ಇರ್ಬೋದು, ಲೇಯರಿಂಗ್ ಇರ್ಬೋದು ಅಲ್ವಾ. ಅದಾದ ನಂತರ ಟಿಶ್ಯೂ ಕಲ್ಚರ್ ಇರ್ಬೋದು, ಇದು ಬಂತು. ಅದಾದ್ಮೇಲೆ ನ್ಯಾಚುರಲ್ ಅಂತ ಬಂದಾಗ ಸ್ಟೆಮ್ ಮೆಥಡ್, ರೂಟ್ ಮೆಥಡ್, ಹಾಗೇನೆ ಲೀಫ್ ಮೆಥಡ್ ಇವೆಲ್ಲವೂ ಕೂಡ ಬಂದ್ವು. ಅದಾದ್ಮೇಲೆ ಸ್ಪೋರ್ ಫಾರ್ಮೇಶನ್ ನೋಡಿದ್ವಿ ಅಲ್ವಾ. ಸ್ಪೋರ್ ಫಾರ್ಮೇಶನ್ ನೋಡಿದ್ವಿ. ಅದಾದ್ಮೇಲೆ ಫ್ರಾಗ್ಮೆಂಟೇಶನ್ ನೋಡಿದ್ವಿ. ಅದಾದ ನಂತರ ಬಡ್ಡಿಂಗ್ ಅಂದ್ರೆ ಏನಿಲ್ಲ, ಬಡ್ ಎರೇಸ್ ಆದಾಗ ಆ ಬಡ್ ಇಂದ ಪ್ರೊಡ್ಯೂಸ್ ಆಗ್ತಕ್ಕಂತಹ ಪ್ಲಾಂಟ್ಸ್ ಗೆ ನಾವು ಬಡ್ಡಿಂಗ್ ಅಂತ ಹೇಳ್ತೀವಿ. ಇದಾದ ನಂತರ ನಾವು ಅಡ್ವಾಂಟೇಜಸ್ ನೋಡಿದ್ವಿ. ಟಿಶ್ಯೂ ಕಲ್ಚರ್ ಇಂದನೂ ಅಡ್ವಾಂಟೇಜಸ್ ಇದೆ ಅಲ್ವಾ. ಯಾವ್ದಾದ್ರು ಎಂಡೇಂಜರ್ಡ್ ಸ್ಪೀಶೀಸ್ ಇದ್ದಾಗ ಅದನ್ನ ನಾವು ಎಂಡೇಂಜರ್ಡ್ ಸ್ಪೀಶೀಸ್ ನ ನಾವು ಬೆಳಿಲಿಕ್ಕೆ ಈ ಟಿಶ್ಯೂ ಕಲ್ಚರ್ ಮೆಥಡ್ ತುಂಬಾ ಯೂಸ್ ಆಗುತ್ತೆ. ಇದು ಸ್ವಲ್ಪ ರಿಸ್ಕಿನೂ ಕೂಡ, ಕಾಸ್ಟ್ಲಿ ಆಗುತ್ತೆ, ಬಟ್ ಬೆಳಿಬಹುದು. ಓಕೆನಾ. ಇದಾದ ನಂತರ ಅಡ್ವಾಂಟೇಜಸ್ ನೋಡಿದ್ವಿ. ಕಂಪೇರ್ ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಇಲ್ಲಿ ನಾವು ಲೆಸ್ ಅಟೆನ್ಷನ್ ಕೊಡ್ಬೋದು, ಹಾಗೇನೆ ಬೇಗ ಪ್ಲಾಂಟ್ಸ್ ಗಳು ಬೆಳಿತವೆ ಅಲ್ವಾ. ಇದಿಷ್ಟು ಇವತ್ತಿನ ತರಗತಿ ಆಯ್ತು. ಇವಾಗ ನಿಮ್ಗೆ ಪೋಲ್ ಬರುತ್ತೆ ನಿಮ್ಮ ಸ್ಕ್ರೀನ್ ಮೇಲೆ. ಆ ಪೋಲ್ಗೆ ನೀವು ರೆಸ್ಪಾಂಡ್ ಮಾಡಿ. ಓಕೆನಾ. ಎಲ್ರಿಗೂ ಶೋ ಆಗುತ್ತೆ. ಶೋ ಆಗ್ಲಿಲ್ಲ ಅಂದ್ರೆ ಅಲ್ಲಿ 3 ಡಾಟ್ಸ್ ಇರುತ್ತೆ ಅಲ್ವಾ, ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋದಾಗ ನಿಮ್ಗೆ ಸಿಗುತ್ತೆ. ಶೋ ಆಗದವರೆಲ್ಲ ಇಲ್ಲೇ ನೀವು ಕೊಡ್ಬೋದು. ಶೋ ಆಗ್ತಾ ಇದೆಯಾ? ಶೋ ಆಗ್ತಾ ಇದೆಯಾ? ಚಾರ್ಟ್ ಎಲ್ಲ ಕೊಡ್ತಾರೆ. ಇವಾಗ ಆಗ್ತಾ ಇದೆಯಾ? ಇವಾಗ ಆಗ್ತಾ ಇದೆಯಾ?
ಯಾರಿಗೂ ಶೋ ಆಗ್ತಾ ಇಲ್ವಾ? ಯಾರಿಗೆ ಶೋ ಆಗ್ತಾ ಇಲ್ಲ ಅವರು ಸೆಟ್ಟಿಂಗ್ಸ್ ಅಲ್ಲಿ ಮೋರ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ ನೋಡಿ. ಮೋರ್ ಆಪ್ಷನ್ ಅಲ್ಲಿ 3 ಡಾಟ್ಸ್ ಇರುತ್ತೆ ಅಲ್ವಾ ಮೊಬೈಲ್ ಅಲ್ಲಿ, 3 ಡಾಟ್ಸ್ ಅಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇರುತ್ತೆ. ಯಾರಿಗ್ ಬರ್ತಾ ಇಲ್ಲ ಅವ್ರಿಗೆ ಹೇಳ್ತಾ ಇರೋದು. ಆ ಮೋರ್ ಅಲ್ಲಿ ಪೋಲ್ಸ್ ಅಂತ ಒಂದು ಆಪ್ಷನ್ ಇದೆ ಸೆಟ್ಟಿಂಗ್ಸ್ ಅಲ್ಲಿ, ಓಕೆನಾ? ಆ ಪೋಲ್ಸ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಸಿಗುತ್ತೆ. ಶೋ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ 3 ಡಾಟ್ಸ್ ಇರುತ್ತೆ ನೋಡಿ. ಪೋಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಫೋನ್ ಅಲ್ಲಿ ನೋಡ್ತಾ ಇದ್ರೆ. ರೆಸ್ಪಾನ್ಸ್ ಬರ್ತಾ ಇದಾವೆ ಕೆಲವ್ರದ್ದೆಲ್ಲ. ಕೆಲವರೆಲ್ಲ ಸಬ್ಮಿಟ್ ಮಾಡಿದಿರಿ, ಕೆಲವ್ರಿಗೆ ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಯಾರಿಗ ಓಪನ್ ಆಗಲ್ವೋ ನಿಮ್ಗೆ ವಾಟ್ಸಪ್ ಅಲ್ಲಿ ಮಾಮೂಲಿ ಗೂಗಲ್ ಫಾರ್ಮ್ ಇದೆ ಅಲ್ವಾ, ಗೂಗಲ್ ಫಾರ್ಮ್ ಕಳ್ಸೋಣ. ಯಾರಿಗೆಲ್ಲ ಶೋ ಆಗ್ತಾ ಇದೆ ನೀವು ಇಲ್ಲೇ ಸಬ್ಮಿಟ್ ಮಾಡಿ. ನಾಳೆನೂ ಕ್ಲಾಸ್ ಇರುತ್ತೆ. ಆನ್ಸರ್ ಶೋ ಆಗುತ್ತಪ್ಪ, ಎಲ್ರದ್ದು ಸಬ್ಮಿಟ್ ಆಗ್ಲಿ. ಒಂದಷ್ಟು ಸ್ವಲ್ಪ ಹೊತ್ತು ವೇಟ್ ಮಾಡಿ, ಯೋಚನೆ ಮಾಡಿ ಆನ್ಸರ್ ಹಾಕಿ. ಸಾರಿ, ಇವತ್ತು ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಆಯ್ತು, ಹಾಗಾಗಿ ಒಂದು 5 ನಿಮಿಷ ಲೇಟ್ ಆಯ್ತು, ಸಾರಿ. ಎಕ್ಸಾಮ್ ಬಗ್ಗೆ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೂ ನಾಳೆ ಇನ್ಫಾರ್ಮೇಶನ್ ಕೊಡ್ತೀವಿ. ಹಾಲ್ ಟಿಕೆಟ್
ನಿಮ್ಮ ಶಾಲೆಯಲ್ಲೇ ಕೊಡ್ತಾರೆ ಹಾಲ್ ಟಿಕೆಟ್. ನಿಮ್ಗೆ ಯಾರಿಗೆ ಇಲ್ಲಿ ಸಬ್ಮಿಟ್ ಮಾಡ್ಲಿಕ್ಕೆ ಆಗಿಲ್ಲ, ನಿಮ್ಗೆಲ್ಲ ಲಿಂಕ್ ಕಳಿಸ್ತೀವಿ ಈಗ. ನೀವು ವಾಟ್ಸಪ್ ಅಲ್ಲಿ ಚೆಕ್ ಮಾಡ್ಕೊಂಡು ಸಬ್ಮಿಟ್ ಮಾಡಿ. ವಾಟ್ಸಪ್ ಗ್ರೂಪ್ ಅಲ್ಲಿ ಬಂದಿದೆ ಲಿಂಕ್, ನೀವು ಅಲ್ಲಿ ಸಬ್ಮಿಟ್ ಮಾಡ್ಬೋದು. ಎಕ್ಸಾಮ್ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ನಾಳೆ ಎಲ್ಲಾ ಡೌಟ್ ಕ್ಲಿಯರ್ ಮಾಡ್ತೀವಿ, ಓಕೆನಾ? ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಅಂತ ಕೇಳ್ತಿದ್ದೀರಿ, ಅವೆಲ್ಲವೂ ಕೂಡ ನಾಳೆ ಆನ್ಸರ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಓಕೆ, ಸ್ಟಾಪ್ ಮಾಡ್ಬೋದಾ ಪೋಲು? ಓಕೆ, ಪೋಲ್ ಸ್ಟಾಪ್ ಮಾಡೋಣ. ಪೋಲ್ ಸ್ಟಾಪ್ ಆದ್ಮೇಲೆ ಆನ್ಸರ್ನೆಲ್ಲ ತೋರಿಸುತ್ತೆ, ನೀವಲ್ಲಿ ಚೆಕ್ ಮಾಡ್ಕೋಬಹುದು. ಹಾ, ಪೋಲ್ ಇಂಟ್ಬಿಡಿ. ಶೋ ಆಗ್ತಾ ಇದೆಯಾ? ಶೋ ಕರೆಕ್ಟ್ ಆನ್ಸರ್ ಟು ಹಾಲ್ ಅಂತ ಸೈಡ್ ಅಲ್ಲಿ ತೋರಿಸ್ತಾ ಇದೆ. ಇಲ್ಲ. ಹಾ, ಈಗ ಆನ್ಸರ್ ಸರ್ ಏನ್ ಬರುತ್ತೆ? ಎಲ್ರಿಗೂ ತೋರಿಸ್ತಾ ಇರುತ್ತೆ. ಇನ್ಮೇಲೆ ಚಾಟ್ ಬಾಕ್ಸ್ ಅಲೋ ಮಾಡೋದಿಲ್ಲ, ಓಕೆನಾ? ಕ್ಲಾಸ್ ಬಗ್ಗೆ ಡಿಸ್ಕಸ್ ಮಾಡಿ ಅಂದ್ರೆ ಬೇರೆ ಎಲ್ಲ ಮಾಡ್ತೀರಿ. ಓಕೆ, ಆನ್ಸರ್ಸ್ ಎಲ್ಲ ನೋಡ್ಕೊಂಡಿದ್ರೆ ಇವತ್ತಿನ ಕ್ಲಾಸ್ ನಾವಿಲ್ಲಿಗೆ ಎಂಡ್ ಮಾಡೋಣ. ನಿಮಿಷ. ಓಕೆ, ಎಲ್ರಿಗೂ ರಿಸಲ್ಟ್ ನೋಡ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಓಕೆ, ಈ ಕ್ಲಾಸ್ನ ಇಲ್ಲಿಗೆ ನಾವು ನಿಲ್ಲಿಸೋಣ. ಥ್ಯಾಂಕ್ ಯು. ನಾಳೆ ಮತ್ತೆ ಸಿಗೋಣ.
Meeting.